ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕೋವಿಶೀಲ್ಡ್ ಭಯ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಈ ದೇಶದಲ್ಲಿ ಕೊರೋನಾ ಆತಂಕ ಇದ್ದಂಥ ಸಂದರ್ಭದಲ್ಲಿ ಅಥವಾ ಕೊರೋನಾದ ಕರಿನೆರಳು ಇಡೀ ದೇಶವನ್ನು ಆವರಿಸಿಕೊಂಡಿದ್ದಂಥ ಸಂದರ್ಭದಲ್ಲಿ ದೇಶದ ಜನರ ಪಾಲಿಗೆ ಆಶಾ ಕಿರಣವಾಗಿ ಗೋಚರಿಸಿದ್ದು ಲಸಿಕೆಗಳು. ನಾಳೆ ಏನು ಅನ್ನೋದೇ ಆತಂಕ ಸೃಷ್ಟಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾಳೆ ನನ್ನ ಭವಿಷ್ಯ ಇದೆ ಅನ್ನೋ ಧೈರ್ಯ ತುಂಬಿದ್ದು ಕೂಡ ಇದೇ ಲಸಿಕೆಗಳು, ಕೊರೋನಾದ ಲಸಿಕೆಗಳು. ಆದರೆ ಈಗ ಕೊರೋನಾ ಸಂದರ್ಭದಲ್ಲಿ ಜನ ಹಾಕಿಸಿಕೊಂಡಿರುವಂಥ ಲಸಿಕೆ ಏನಿದೆ ಇದು ಜನರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೆ ಒಂದಿಷ್ಟು ಕಾರಣಗಳು ಇದ್ದಾವೆ. ಈ ದೇಶದ ಜನ ಅತ್ಯಂತ ಹೆಚ್ಚು ಹಾಕಿಸಿಕೊಂಡಿರುವಂಥ ಲಸಿಕೆ ಅಥವಾ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಯಾವ ಲಸಿಕೆಯನ್ನು ಹಾಕಲಾಯಿತು ಅಂತಂದ್ರೆ ಕೋವಿಶೀಲ್ಡ್. ಸೊ ಕೋವಿಶೀಲ್ಡ್ ಲಸಿಕೆ ಮತ್ತು ಅದು ಸೃಷ್ಟಿಸಿರುವಂಥ ಅಡ್ಡ ಪರಿಣಾಮದ ಬಗ್ಗೆ ಈಗ ಅಧಿಕೃತ ಮಾಹಿತಿ ಲಭ್ಯವಾಗಿದೆ ಅಥವಾ ಅಧಿಕೃತ ಅಂಕಿಅಂಶವೂ ಕೂಡ ಲಭ್ಯ ಆಗ್ತಾ ಇದೆ. ಸೊ ಇದು ಜನರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಎಲೆಕ್ಷನ್ ಸಂದರ್ಭ ಬೇರೆ. ಈಗ ದೇಶದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ದೇಶದಲ್ಲಿ ಲಸಿಕೆಯ ಆತಂಕ ಸೃಷ್ಟಿಯಾಗಿದೆ. ಕೋವಿಶೀಲ್ಡ್ ಲಸಿಕೆ ಹಾಕಿಸಿಕೊಂಡವರಲ್ಲಿ ಈಗ ನಡುಕ ಶುರುವಾಗಿದೆ. ಯಾಕಂತಂದ್ರೆ ಕೋವಿಶೀಲ್ಡ್ ಲಸಿಕೆ ತಯಾರಿಸಿ ಮತ್ತದನ್ನ ಮಾರ್ಕೆಟಿಂಗ್ ಮಾಡಿದಂಥ ಸಂಸ್ಥೆ ಆಸ್ಟ್ರಾಜೆನಿಕಾ ಸಂಸ್ಥೆ ಲಂಡನ್ ನ್ಯಾಯಾಲಯಕ್ಕೆ ಕೊಟ್ಟಿರುವಂಥ ಹೇಳಿಕೆ ಈ ಲಸಿಕೆಯಿಂದ ಅಡ್ಡ ಪರಿಣಾಮಗಳಾಗಬಹುದು ಅನ್ನುವಂಥ ಹೇಳಿಕೆ ಇದೀಗ ಭಾರತದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ದೇಶದಲ್ಲಿ ಕೋವಿಶೀಲ್ಡ್ ಲಸಿಕೆ ಹಾಕಿಸಿಕೊಂಡವರ ಸಂಖ್ಯೆ ಬರೋಬ್ಬರಿ 80 ಕೋಟಿ. ಸೊ ಇದೀಗ ಅಡ್ಡ ಪರಿಣಾಮದ ಆತಂಕ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿದೆ. ದೇಶದಲ್ಲೂ ಕೂಡ ಲಂಡನ್ನಲ್ಲಿ ಆದಂಥ ಬೆಳವಣಿಗೆಯ ಬೆನ್ನಿಗೆ ದೇಶದಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಕೂಡ ತಲುಪಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಹೌದಾ, ಅಡ್ಡ ಪರಿಣಾಮ ಯಾವ ರೀತಿಯದ್ದು, ಎಷ್ಟು ಸಮಯದವರೆಗೆ ಈ ಅಡ್ಡ ಪರಿಣಾಮ ಇರುತ್ತೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಮ್ಮ ಸ್ಟುಡಿಯೋದಲ್ಲಿ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಬಹಳಷ್ಟು ಜನರ ಆತಂಕವನ್ನು ದೂರ ಮಾಡಿ ಬದುಕಿನ ಭರವಸೆ ಮೂಡಿಸುವಂತ ಕೆಲಸವನ್ನ ಮಾಡಿದಂಥ ವೈದ್ಯರುಗಳು ನಮ್ಮ ಜೊತೆಗಿದ್ದಾರೆ. ಮೊದಲನೇದವರು ಡಾಕ್ಟರ್ ಅಂಜನಪ್ಪ ಜೊತೆಗಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ. ಇನ್ನು ದೇಶದ ಪ್ರಸಿದ್ಧ ಹೃದ್ರೋಗ ತಜ್ಞರು ಡಾಕ್ಟರ್ CN ಮಂಜುನಾಥ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಇದರ ಜೊತೆಗೆ ಕೋವಿಡ್ ಸಲಹಾ ಸಮಿತಿ ಅಂದ್ರೆ ಕ್ಲಿನಿಕಲ್ ಸಮಿತಿ ಸದಸ್ಯರಾಗಿಯೂ ಇದ್ದಂಥವರು ನಮ್ಮ ಉತ್ತರ ಕರ್ನಾಟಕ ಭಾಗದ ಪ್ರಸಿದ್ಧ ವೈದ್ಯರು ಡಾಕ್ಟರ್ GV ಸತ್ತೂರ್ ಜೊತೆಗಿದ್ದಾರೆ. ಸತ್ತೂರ್ ಸರ್ ನಮಸ್ಕಾರ. ಡಾಕ್ಟರ್ ಸತ್ತೂರ್ ಸರ್ ನಮಸ್ತೆ. ಎಸ್, ಮಾತನಾಡ್ಸೋಣ. ನಾನು ಅಂಜನಪ್ಪ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಬಹುಶಃ ಗಮನಿಸಿದ್ರಿ, ತಮ್ಮ ಗಮನಕ್ಕೆ ಬಂದಿದೆ, ನಾನು ಮತ್ತೆ ವಿವರಣೆ ಕೊಡಬೇಕಾದಂಥ ಅಗತ್ಯ ಇಲ್ಲ. ಏನು ಹೇಳ್ತೀರಿ ಸರ್? ಲಸಿಕೆ ಅಂದರೆ ವ್ಯಾಕ್ಸಿನ್ನು, ಇಟ್ಸ್ ಎ ಬಯೋಲಾಜಿಕಲ್ ಸೊಲ್ಯೂಷನ್. ಒಂದು ಇಷ್ಟು ವರ್ಷ ನೋಡಿ, 3 ಅಲೆಗಳನ್ನು ಎದುರಿಸಿ ನಾವು ಇವತ್ತು ಆರೋಗ್ಯವಾಗಿ ಕೂತಿದ್ದೀವಿ. ಅಷ್ಟೇ ಅಲ್ಲ, ನಾನು 3 ಡೋಸ್ ಕೋವಿಶೀಲ್ಡ್ ತೊಗೊಂಡಿರೋಂಥ ವೈದ್ಯ. ನಾನು ಆ್ಯಸ್ ಎ ಪರ್ಸನ್ ನಾನು ತೊಗೊಂಡಿದ್ದೀನಿ, ಸೇಫ್ ಆಗಿದ್ದೀನಿ. ಬಟ್ ಇದು ಯಾಕೆ ಇವತ್ತಿನ ದಿನ ಈ ಆತಂಕವನ್ನು ಸೃಷ್ಟಿ ಮಾಡಿತು ಅಂದರೆ, ಮಾಧ್ಯಮಗಳಲ್ಲಿ ಬಂದಂಥ ಈ ರಿಪೋರ್ಟು ಇಷ್ಟು ದಿನ ಆದಮೇಲೆ ಯಾಕೆ ಈ ರೀತಿ ಹೇಳಿದರು ಕಂಪನಿಯವರು. ಯಾವುದೇ ಒಂದು ವಿ ಆರ್ ಆಲ್ ಅಲೋಪತ್ಸ್, ಡಾಕ್ಟರ್ ಮಂಜುನಾಥ್ ಆಗಲಿ ಸತ್ತೂರ್ ಆಗಲಿ, ನಾವೆಲ್ಲ ವಿ ಆರ್ ಆಲ್ ದಿಸ್ ಡ್ರಗ್ ಈಸ್ ಅನ್ ಅಲೋಪತ್ ಡ್ರಗ್. ಸೊ ಯಾವುದೇ ಒಂದು ಅಲೋಪತಿ ಡ್ರಗ್ಗಿಗೆ ಒಂದು ಸೈಡ್ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ, ಅದನ್ನು ಮೆನ್ಷನ್ ಆಗೇ ಇರುತ್ತೆ. ಬಟ್ ಇವತ್ತು ಇವರು ಯಾಕೆ ಇದು ದೊಡ್ಡ ನ್ಯೂಸ್ ಆಯಿತು ಅಂದರೆ, ಲಂಡನ್ ಕೋರ್ಟ್ನಲ್ಲಿ ಯಾರೋ ಗ್ರಾಹಕರ ಹಾಕಿದ ಕೇಸ್ನಲ್ಲಿ ಇವರು ಅದಕ್ಕೆ ಉತ್ತರ ಕೊಡಬೇಕಾಯಿತು, ಅದಕ್ಕೆ ಸರಿಯಾಗಿ ಕೊಟ್ಟಿದ್ದಾರೆ. ಬಟ್ ಜನಗಳ ಆತಂಕ ಯಾಕೆ ಬರಬಾರ್ದು ಅಂದರೆ, 10 ಲಕ್ಷ ಜನರಲ್ಲಿ ಒಂದು 6-7 ಜನಕ್ಕೆ ಈ ಕಾಂಪ್ಲಿಕೇಶನ್ ಆಗಿರಬಹುದು. ಈಗಂತೂ ಆಗಲ್ಲ. ಇದು ದಯವಿಟ್ಟು ಜನ ತಿಳ್ಕೊಬೇಕು. ನಾವು 3 ಡೋಸ್ ತೊಗೊಂಡ್ವಲ್ಲ, 1 ಡೋಸ್ಗೂ ಗ್ಯಾಪ್ ಇರ್ತಿತ್ತು. ಯಾವುದೇ ಒಂದು ವ್ಯಾಕ್ಸಿನ್ ಕೊಟ್ಟಾಗ ಇಮ್ಮಿಡಿಯೇಟ್ ರಿಯಾಕ್ಷನ್ ಆಗ್ತದೆ. ಪೇಯ್ನ್ ಇರ್ಬೋದು, ಇಚ್ಚಿಂಗ್ ಇರ್ಬೋದು, ಇದು ಇಮ್ಮಿಡಿಯೇಟ್ ರಿಯಾಕ್ಷನ್ ಅಂತೀವಿ. ಇನ್ನೊಂದು 3-4 ವಾರ ಬಿಟ್ಟು ಕೆಲವು ಆಲ್ರೆಡಿ ಮುಂದೆ ಡಿಸ್ಕಷನಿಗೆ ಬರುತ್ತೆ, ಕ್ಲಾಟ್ ಯಾಕಾಯಿತು ಇದೆಲ್ಲ ಹಾಗಾಗಿದ್ದೇ ಹೊರತು ಇವತ್ತು ನಾನು ವ್ಯಾಕ್ಸಿನ್ ತೊಗೊಂಡು ಕೂತಿದ್ದೀನಿ. ನಂತರದವರು 80 ಕೋಟಿ ಜನ ತಗೊಂಡಿದ್ದಾರೆ ಭಾರತ ದೇಶ, ಇನ್ಕ್ಲೂಡಿಂಗ್ ಮೀ, ನಂದು ಕೋವಿಶೀಲ್ಡ್. ಲವ್ಲಿ. ಸೊ ಅದಕ್ಕೆ ನಾವು ವೈದ್ಯರಾಗಿ
ಜನಗಳ ಭಯನ ದೂರ ಮಾಡೋದು ನಮಗೆ ಭಾಳ ಇಂಪಾರ್ಟೆಂಟ್. ಕರೆಕ್ಟ್ ಇನ್ಫಾರ್ಮೇಷನ್ನು ನಿಮ್ಮ ಮುಖಾಂತರ ಕೊಡೋಣ. ಇವತ್ತು ಮಾಧ್ಯಮ ನಿಮ್ಮ ಪಾಪ್ಯುಲರ್ ನ್ಯೂಸ್ ಒನ್ನಲ್ಲಿ ಕುಳಿತಿದ್ದೀನಿ ನಾನು ನಿಮ್ಮೊಟ್ಟಿಗೆ, ನನ್ನ ಕಲೀಗ್ಸು ಇದ್ದಾರೆ. ಅಲ್ಟಿಮೇಟ್ಲಿ ಜನಗಳಿಗೆ ನಾವೊಂದು ಕರೆಕ್ಟಾದ ವೈಜ್ಞಾನಿಕ ವಿಚಾರಗಳನ್ನ ಅವ್ರು ತಿಳಿಸೋದು ನಮ್ಮ ಕರ್ತವ್ಯ. ಹೌದು. ಸೊ ಈಗಾಗಲ್ಲ, ಅದು ಆಗಿರೋದ್ರ ಬಗ್ಗೆ ಅವ್ರು ಒಪ್ಕೊಂಡಿದ್ದಾರೆ, ಅದು ಒಪ್ಕೊಳ್ಳಬೇಕು. ಅದು ಮೆನ್ಷನ್ ಎಲ್ಲೋ ಯಾವುದೇ ಒಂದು ಡ್ರಗ್ನಲ್ಲಿ ವಾರ್ನಿಂಗ್ ಇದ್ದೇ ಇರ್ತದೆ. ಸೊ ಆಗಲೂ ಕೂಡ ಇನ್ಫ್ಯಾಕ್ಟ್ ನಿಮಗೆ ನೆನಪಿದೆಯೋ ಇಲ್ಲೋ, ಕೋವಿಶೀಲ್ಡ್ನ ಕೆಲವು ದೇಶಗಳು ಬ್ಯಾನ್ ಮಾಡಿದ್ವು, ತುಂಬ ಸೈಡ್ ಎಫೆಕ್ಟ್ ಇದೆ ಅಂತ. ಬಟ್ ಆ ಸಮಯದಲ್ಲಿ ನಾನು ತೊಗೊಂಡಿದ್ದೆ. ಆ್ಯಂಡ್ ಇನ್ನೊಂದು ವಿಚಾರ ಇದೆ, ಯುರೋಪಿಯನ್ಸ್ ಕಂಪೇರ್ ಮಾಡಿದರೆ ಇಂಡಿಯನ್ಸ್ಗಾಗಿರೋ ರಿಯಾಕ್ಷನ್ ಕಡಿಮೆ ಇಷ್ಟಿದೆ. ಕೋವಿಶೀಲ್ಡ್, ಆಸ್ಟ್ರಾಜೆನಿಕಾ, ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಒಂದಂತೂ ಜನಗಳು ತಿಳ್ಕೋಬೇಕು, ಇಷ್ಟು ಜವಾಬ್ದಾರಿ ಇರುತ್ತೆ ಒಂದು ವ್ಯಾಕ್ಸಿನ್. ಇವತ್ತಲ್ಲ, ಎಡ್ವರ್ಡ್ ಜನ್ನರ್ ಕಾಲದಿಂದಲೂ ಕೂಡ ವ್ಯಾಕ್ಸಿನ್ಸ್ ಇದ್ದಾವೆ. ಜನಗಳಿಗೆ ಒಳ್ಳೆಯದಾಗಲಿ ಅಂತ ಕೊಡೋ ಲಸಿಕೆ ಇದೆಯಲ್ಲ, ಅದರಲ್ಲಿ ಆಗೋ ಸಣ್ಣ ಪುಟ್ಟ ಈ ಸೈಡ್ ಎಫೆಕ್ಟ್ನಿಂದ ಜನ ಆತಂಕಗೊಳ್ಳಬಾರ್ದು. ಪೋಲಿಯೋ ಡ್ರಾಪ್ಸ್ ನೋಡಿ ಇವತ್ತು ಎಷ್ಟು ಪಾಪ್ಯುಲರು, ಎಷ್ಟು ಮಕ್ಕಳನ್ನ ಪೋಲಿಯೋಯಿಂದ ಅದರಲ್ಲೂ ಕಾಂಪ್ಲಿಕೇಶನ್ ಆಗಿದೆ. ಸೊ ಅದರಿಂದ ದಯವಿಟ್ಟು ನಾವು ಡಿಸ್ಕಷನ್ ಬಿಗಿನಿಂಗ್ನಲ್ಲೇ ನನ್ನ ಕೊಲೀಗ್ಸು ಅದೇ ಮಾತಾಡ್ತಾರೆ. ಅಲೆಕ್ಸಾಂಡರ್ ಫ್ಲೆಮಿಂಗು 100 ವರ್ಷದ ಹಿಂದೆ ಪೆನ್ಸಿಲಿನ್ ಕಂಡುಹಿಡಿದ್ರು ಸರ್, ವಂಡರ್ಫುಲ್ ಡ್ರಗ್. ಬಟ್ ಪೆನ್ಸಿಲಿನ್ ಟೇಸ್ಟ್ ಡೋಸ್ಗೆ ಸತ್ತೋಗಿರೋರು ನಾವು ನೋಡಿದ್ದೀವಿ. ಹಂಗೆ ಅಂದ್ಕೊಂಡು ಲಕ್ಷಾಂತರ ಜನಕ್ಕೆ ಒಳ್ಳೇದಾಗಿರೋವಾಗೆ ಕೆಲವು ಜನಕ್ಕೆ ಅದು ಒಪ್ಕೋಬೇಕು, ಕಾಂಪ್ಲಿಕೇಶನ್ ಆದಾಗ ಇದ್ರ ನೋ ಡೌಟ್. ಬಟ್ ಡೆಫಿನೆಟ್ಲಿ ಇದನ್ನು ಗಮನದಲ್ಲಿ ಇಟ್ಕೊಂಡು ಒಳ್ಳೆಯದನ್ನು ನಾವು ಹೆಚ್ಚು ಪ್ರಚಾರ ಮಾಡೋಣ. ಎಸ್, ನಾನು CN ಮಂಜುನಾಥ್ ಅವರನ್ನ, ಡಾಕ್ಟರ್ CN ಮಂಜುನಾಥ್ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಸರ್, ಬಹುಶಃ ಜನ ಆತಂಕದಲ್ಲಿದ್ದಾರೆ, ಆ ಆತಂಕ ನಿಮಗೂ ರೀಚ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಕೇಳಿರ್ತಾರೆ ನಿಮ್ಮಲ್ಲೂ ಕೂಡ ಬಹಳ ಜನ. ಸೊ ಏನು ಹೇಳ್ತೀರಿ? ಈಗಾಗಲೇ ಡಾಕ್ಟರ್ ಅಂಜನಪ್ಪ ಅವರು ಹೇಳಿದಾಗೆ, ಈಗ ಈ ವ್ಯಾಕ್ಸಿನ್ನು, ಈ ಕೋವಿಶೀಲ್ಡ್ ಆಗ್ಬೋದು, ಕೋವ್ಯಾಕ್ಸಿನ್ ಆಗ್ಬೋದು, ಅಥವಾ ಅಮೇರಿಕಾದಲ್ಲಿ ಕೊಟ್ಟಂಥ ಮಾಡ್ರಾನ ವ್ಯಾಕ್ಸಿನ್ ಆಗ್ಬೋದು, ಈ ವ್ಯಾಕ್ಸಿನನ್ನು ಕಂಡಿಡಿದವ್ರಿಗೆ ಮತ್ತು ಈ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಇದು ಮಾನವ ಕುಲ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಇವತ್ತು ಈ ವ್ಯಾಕ್ಸಿನ್ನು ಕೊಡದೇ ಇದ್ದಿದ್ರೆ ಬಹುಶಃ ಕೋಟ್ಯಾಂತರ ಜನ ಸಾವನ್ನಪ್ತಾ ಇದ್ರು. ಈಗ ನೋಡ್ಬೋದು, ನಮ್ಮ ಭಾರತ ದೇಶದಲ್ಲೇ ಈಗಾಗಲೇ 80 ಕೋಟಿ ಜನರಿಗೆ ಸುಮಾರು 270 ಕೋಟಿ ಲಸಿಕೆಗಳನ್ನು ಕೊಡಲಾಗಿದೆ. ಅಂದರೆ ಸೆಕೆಂಡ್ ಡೋಸು ಪ್ಲಸ್ ಬೂಸ್ಟರ್ ಡೋಸು ಎಲ್ಲ ಕೊಟ್ಟು. ಇವು ನೋಡ್ಬೋದು, ಈ ವ್ಯಾಕ್ಸಿನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈಗ 3ನೇ ವೇವು 4ನೇ ವೇವು ಅದು ಬಂದ್ರೂ ಕೂಡ ಅದರಲ್ಲಿ ಏನು ಲಂಗ್ ಇನ್ವಾಲ್ವ್ಮೆಂಟ್ ಇಲ್ಲ, ಸಾವಿನ ಪ್ರಮಾಣ ಗಣನೀಯವಾಗಿ ಆಯಿತು. ಏನಾದರೂ ಇವತ್ತು ಈ ವ್ಯಾಕ್ಸಿನ್ನು ಕಂಡುಹಿಡಿದೇ ಇದ್ದರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡದೇ ಇದ್ದರೆ ಕೋಟ್ಯಾಂತರ ಜನ ನಮ್ಮ ಭಾರತ ದೇಶದಲ್ಲೇ ಸಾವನ್ನಪ್ತಾ ಇದ್ರು. ಇವಾಗ ಪ್ರತಿ 10 ಲಕ್ಷ ಜನರು ವ್ಯಾಕ್ಸಿನ್ ತಗೊಂಡವರಲ್ಲಿ ಒಂದು 6ರಿಂದ 7 ಜನರಿಗೆ ಈ ರಕ್ತ ಹೆಪ್ಪುಗಟ್ಬೋದು. ಆ ರಕ್ತನಾಳದಲ್ಲಿ, ಹೃದಯದ ರಕ್ತನಾಳದಲ್ಲಿ ಹೆಪ್ಪುಗಟ್ಟಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ರೈನ್ ರಕ್ತನಾಳದಲ್ಲಿ ಆದರೆ ಅದು ಸ್ಟ್ರೋಕ್ ಆಗ್ಬೋದು, ಅಥವಾ ಏನಾದರೂ ಲಂಗ್ಸ್ ರಕ್ತನಾಳದಲ್ಲಿ ಹೆಪ್ಪುಗಟ್ಟಿದರೆ ಅದು ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೀವಿ, ಅದಾಗ್ಬೋದು. ಅಂದರೆ ಪ್ರತಿ 10 ಲಕ್ಷ ವ್ಯಾಕ್ಸಿನ್ ಡೋಸಸ್ಗೆ 6ರಿಂದ 7 ಜನರಿಗೆ ಇದಾಗ್ಬೋದು. ಅಂದರೆ ಇದು ಮಾಹಿತಿ ಏನು ಹೊಸದಲ್ಲ, ಮೊದಲೇ ಗೊತ್ತಿತ್ತು ನಮಗೆ. ಅದು ಯಾವಾಗಲೂ ಅಷ್ಟೇ, ಒಂದು ಒಳ್ಳೆ ಔಷಧ ಅಂದ್ರೇನು, ಬೆನಿಫಿಟ್ಸ್ ಆರ್ ಮೋರ್ ದೆನ್ ದ ರಿಸ್ಕ್ ಅಂತ. ಈಗ ಸಪೋಸ್ ಈ ವ್ಯಾಕ್ಸಿನ್ದು ಬೆನಿಫಿಟ್ ಎಷ್ಟಪ್ಪ ಅಂದರೆ 99.99%. ಸೊ 0.05% ರಿಸ್ಕ್. ಯಾವಾಗಲೂ ಅಷ್ಟೇ, ಒಂದು ಮೆಡಿಸಿನ್ ಯಾವಾಗಂತ ಅದು ಗುಡ್ ಮೆಡಿಸಿನ್ ಅಂತ ಅಂತೀವಿ ಅಂದರೆ ವೆನ್ ಬೆನಿಫಿಟ್ಸ್ ಆರ್ ಮೋರ್ ದೆನ್ ದಿ ರಿಸ್ಕ್. ಇಲ್ಲಿ ಬೆನಿಫಿಟ್ಸ್ ಆರ್ 1000 ಟೈಮ್ಸ್ ಮೋರ್ ದೆನ್ ದಿ ರಿಸ್ಕ್. ಹಾಗಾಗಿ ಇದು ಅಂದರೆ ಅದರ ಎಫೆಕ್ಟು ಕೂಡ ಬಹುಶಃ ವ್ಯಾಕ್ಸಿನ್ ಕೊಟ್ಟಂಥ, ಈಗ ಆಲ್ರೆಡಿ ನಾವೆಲ್ಲ ವ್ಯಾಕ್ಸಿನ್ ತೊಗೊಂಡು 3 ವರ್ಷ ಆಯ್ತು ಹೆಚ್ಚು ಕಡಿಮೆ. ನಾವು ನಮ್ಮ ಆಸ್ಪತ್ರೆಯಲ್ಲೇ ಸುಮಾರು 4000 ಜನರಿಗೆ ನಾವು ವ್ಯಾಕ್ಸಿನ್ ಕೊಟ್ಟಿದ್ವಿ. ಎಲ್ಲ ಹೌಸ್ ಕೀಪಿಂಗು, ಸೆಕ್ಯೂರಿಟಿ ಪ್ಲಸ್ ಡಾಕ್ಟರ್ಸು, ಎಲ್ಲ ಮೆಡಿಕಲ್ ಸ್ಟಾಫ್. ಒಬ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ನನ್ನ ಗಮನಕ್ಕೆ ಬಂದೇ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿರೋದು. ಅದರಿಂದ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕೋವಿಡ್ ಬರೋದಕ್ಕೆ ಮೊದಲು ಕೂಡ 30% ಹೃದಯಾಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲೇ ಆಗ್ತಾಯಿತ್ತು. ಕಳೆದ 15 ವರ್ಷದ ಮಾಹಿತಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಆಗೋದು 22% ಜಾಸ್ತಿ ಆಗಿದೆ. ಅಂದರೆ ಕೋವಿಡ್ ಬರೋದಕ್ಕೆ ಮೊದಲೇ. ಸೊ ಅದರಿಂದ ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ.
ಇದು ಯಾವುದೇ ಕೂಡ ಅದ್ರ ಮನಸ್ಸಲ್ಲೂ ಇಟ್ಕೋಬಾರ್ದು. ಬಟ್ ಬೇರೆ ಬೇರೆ ಅಭ್ಯಾಸಗಳು ಸರಿಯಾಗಿರಬೇಕು. ಧೂಮಪಾನ ಮಾಡಬಾರ್ದು, ಅತಿಯಾದ ಮದ್ಯಪಾನ ಮಾಡಬಾರ್ದು, ಸಕ್ಕರೆ ಕಾಯಿಲೆ ಇದ್ದರೆ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರಬೇಕು, ಫ್ರೂಟ್ಸು ವೆಜಿಟೇಬಲ್ ಜಾಸ್ತಿ ಸೇವಿಸಬೇಕು, ಅದು ಆ ರೀತಿ. ಅದರಿಂದ ಇವತ್ತು ಕೋವಿಶೀಲ್ಡು ವ್ಯಾಕ್ಸಿನ್ನು ಇಲ್ಲದೆ ಅದರದ್ದು ಬಗ್ಗೆ ಯಾವುದೇ ಅಂದರೆ ಇದು ಕೋರ್ಟಲ್ಲಿ ಬಂದಿರೋದ್ರಿಂದ ಅದರ ಸೈಡ್ ಎಫೆಕ್ಟ್ ಬಗ್ಗೆ ಹೇಳಿದ್ದಾರೆ. ಅಂದರೆ ಸೈಡ್ ಎಫೆಕ್ಟ್ ಅಂದರೆ ನೆಗ್ಲಿಜಿಬಲ್ ಇದು. ಈಗ ನೋಡ್ಬೋದು ನೀವು ಒಂದು ಯಾವುದಾದ್ರೂ ಒಂದು ಸಿಟಿಗೆ ಹೋದಂಥ ಸಂದರ್ಭದಲ್ಲಿ ಅದ್ರ ಪಾಪ್ಯುಲೇಷನ್ 10 ಲಕ್ಷ ಇದ್ದರೆ ಏನು ಯಾವುದೇ ಕಾಯಿಲೆ ಇಲ್ಲದೆ ಇದ್ದರೂ ಕೂಡ, ಯಾವುದೇ ವ್ಯಾಕ್ಸಿನ್ ತಗೊಳ್ಳದೇ ಇದ್ದರೂ ಕೂಡ 10 ಲಕ್ಷ ಜನರಲ್ಲಿ ಒಂದು ವರ್ಷದಲ್ಲಿ ಒಂದು 3-4 ಜನಕ್ಕೆ ಸ್ವಾಭಾವಿಕವಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಅದರಿಂದ ಇದು ವ್ಯಾಕ್ಸಿನ್ನು ಅಬ್ಸಲ್ಯೂಟ್ಲಿ ಸೇಫ್. ಇದ್ರ ಬಗ್ಗೆ ಯಾವುದೇ ಜನರಿಗೆ ಆತಂಕ ಬೇಡ. ಅದ್ರ ಎಫೆಕ್ಟ್ ಕೂಡ ಇವಾಗ ಬರೋದೇ ಇಲ್ಲ. ಅದು ಕೋವಿಡ್ ವ್ಯಾಕ್ಸಿನ್ ತೊಗೊಂಡು ನಾವೆಲ್ಲ ಎಷ್ಟು 3 ವರ್ಷ ಆಯಿತು, 3.5 ವರ್ಷನೇ ಆಯ್ತಾ ಬಂತು. ಸೊ ಹಾಗಾಗಿ ಅಮೇರಿಕಾದಲ್ಲಿ ನೋಡಿ, ಅದು ಏನಾಯಿತು, ಅಮೇರಿಕಾದಲ್ಲಿ ಅದು ಸ್ವಲ್ಪ ರಾಜಕೀಯ ಆಯಿತು ಅದರಲ್ಲಿ ವ್ಯಾಕ್ಸಿನ್ ತಗೊಳ್ಳೋದ್ರಲ್ಲಿ. ರಿಪಬ್ಲಿಕನ್ಸು ತಗೊಳ್ಳಿಲ್ಲ, ಡೆಮಾಕ್ರೆಟ್ಸು ತಗೊಂಡ್ರು ವ್ಯಾಕ್ಸಿನ್ನು, ಮಾಡ್ರಾನ ವ್ಯಾಕ್ಸಿನ್ ಅಂತ. ಹಾಗಾಗಿ ಅಮೇರಿಕಾದಲ್ಲಿ 5ನೇ ವೇವು, 6ನೇ ವೇವು, 7ನೇ ವೇವು ಸುಮಾರು ಜನ ಅಲ್ಲಿ ಡೆತ್ಸ್ ಆಯಿತು. ಬಹುಶಃ ಭಾರತ ದೇಶದಲ್ಲಿ ಕೋವಿಡ್ ನಿರ್ವಹಣೆ ಅದ್ಭುತವಾಗಾಯಿತು. ಲಸಿಕೆ ಕೊಡೋದು ಕೂಡ ಬಹಳ ಚೆನ್ನಾಗಿ ಆಯಿತು. ಅದರಿಂದ ನಾನು ಈ ಲಸಿಕೆ ಕಂಡಿಡಿದವರನ್ನು, ಮ್ಯಾನುಫ್ಯಾಕ್ಚರ್ ಮಾಡಿದವ್ರನ್ನ ಮತ್ತು ನಮ್ಮ ಎಲ್ಲ ಸರ್ಕಾರಗಳನ್ನು ಅಭಿನಂದಿಸ್ತೀನಿ. ಎಸ್ ಡಾಕ್ಟ್ರೆ, ಹಾಗೆ ಇರಿ. ನಾನು ಡಾಕ್ಟರ್ ಸತ್ತೂರ್ ಅವರನ್ನ ಮಾತನಾಡಿಸಬೇಕು. ಡಾಕ್ಟರ್ ಸತ್ತೂರ್ ಸರ್, ಇದು ಮೊನ್ನೆ ಈ ಸುದ್ದಿ ಬ್ರೇಕ್ ಆದ ನಂತರ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಜನರಲ್ಲಿ ಸಣ್ಣದೊಂದು ತಲೆನೋವು ಬಂದ್ರು, ಕಣ್ಣು ನೋವು ಬಂದ್ರು, ಇದು ಕೋವಿಶೀಲ್ಡೇ ನನಗೆ ಈ ರೀತಿ ಮಾಡ್ತಿದೆ ಅಂತ ಭಾವಿಸೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಅಂದ್ರೆ ಆ ರೀತಿ ಜನರಲ್ಲಿ ಭಾವನೆ ಸೃಷ್ಟಿಯಾಗಿದೆ, ಭಯ ಸೃಷ್ಟಿಯಾಗಿದೆ. ಏನು ಹೇಳ್ತೀರಿ? ಹಾಯ್, ನಾನಿಬ್ರು ಫ್ರೆಂಡ್ಸ್ ಮಾತಾಡಿದ್ದಾರೆ, ಅಂಜನಪ್ಪನವರು ಆಮೇಲೆ ಮಂಜುನಾಥ್ ಅವರು. 2-3 ಪಾಯಿಂಟ್ ಅನ್ನ ದಯವಿಟ್ಟು ಇದನ್ನ ವೀಕ್ಷಿಸೋರು ನೆನಪಿಡಬೇಕು. ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡ 3 ತಿಂಗಳಲ್ಲಿ ಅದರಿಂದ ಆಗತಕ್ಕಂತಹ ಹಾನಿಗಳು ಹೊರಗೆ ಬರ್ತವೆ. ಮ್ಯಾಕ್ಸಿಮಮ್ ಅಂದ್ರೆ 6 ತಿಂಗಳಲ್ಲಿ ಹೊರಗೆ ಬರ್ತವೆ. ಎಷ್ಟು ಮಂದಿಗೆ ಹೊರಗೆ ಬರ್ತವೆ? 0.0006%. ಇಡೀ ಯುರೋಪದಲ್ಲಿ 1 in 1 lakh. ಬ್ರಿಟನ್ನಲ್ಲಿ ಕೋವಿಶೀಲ್ಡ್ ಯೂಸ್ ಮಾಡದಲ್ಲಿ 1 in 250,000. ನಾವು ವ್ಯಾಕ್ಸಿನ್ ಯಾವಾಗ ತಗೊಂಡಿದ್ದೇವೆ? ಸೊ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ಟ್ರೂ. ವ್ಯಾಕ್ಸಿನ್ ನಿಂದ ಇನ್ನು ಯಾವಾಗ ವ್ಯಾಕ್ಸಿನ್ ರಿಲೀಸ್ ಮಾಡಿದ್ರು, ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಯ್ತು, ಕೋವಿಶೀಲ್ಡ್ ಆಯ್ತು, ನೀವು ಅದ್ರ ಬ್ರೋಷರ್ ತೆಗೆದು ನೋಡಿ, ನಾನು ಇಟ್ಟಿದ್ದೇನೆ ಇಲ್ಲಿ, ತೋರಿಸ್ತೇನೆ ಬೇಕಂದ್ರೆ. ಅದರಲ್ಲಿ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಥ್ರಾಂಬೋಸೈಟೋಪಿನಿಯಾ ವಿಟ್ VITT ಅಂತ ಇದು ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತು ಅದರಲ್ಲಿ ಬರೆದಿದ್ದಾರೆ ಅವರು, ಇದರಿಂದ TTS ಆಗ್ಬಹುದು, ಥ್ರಾಂಬೋಸಿಸ್ ಥ್ರಾಂಬೋಸೈಟೋಪಿನಿಕ್ ಸಿಂಡ್ರೋಮ್. ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗತ್ತೆ ಮತ್ತು ರಕ್ತನಾಳದಲ್ಲಿ ಬ್ಲಾಕ್ಗಳಾಗತ್ತೆ. ಇದು ರಿಕಗ್ನೈಸ್ಡ್ ಸೈಡ್ ಎಫೆಕ್ಟ್ ಅಂತ ಇದಕ್ಕೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಅಂದ್ರೆ ಏನು, ಇದರಿಂದ ಆಗೇ ಆಗತ್ತೆ. ಪೆನ್ಸಿಲಿನ್ ಉದಾಹರಣೆ ಕೊಟ್ರು. ನಾವು ಹೌಸ್ ಸರ್ಜನ್ ಅದ ಪೆನ್ಸಿಲಿನ್ ಕೊಡ್ತಿದ್ವಿ ಎಲ್ಲ ಪೇಷಂಟ್ಸ್ಗೆ. ಆಮೇಲೆ ಈ ಒಂದು ಲಾಂಗ್ ಆಕ್ಟಿಂಗ್ ಪೆನ್ಸಿಲಿನ್ ಅಂತ ಅದೇ, ಅದನ್ನ 3 ವಾರಕ್ಕೊಮ್ಮೆ ಕೆಲವು ಮಂದಿ ಕೊಡ್ತೇವೆ ಇಲ್ಲಿ ಹಿಪ್ ಮೇಲೆ. 10ನೇ ಪೆನ್ಸಿಲಿನ್ ಕೂಡ ರಿಯಾಕ್ಷನ್ ಆಗಿ ಸಿವಿಯರ್ ಆಗಿ ಮರಣ ಹೊಂದಬಹುದು. 100ನೇ ಪೆನ್ಸಿಲಿನ್ ಕೂಡ ರಿಯಾಕ್ಷನ್ ಆಗಬಹುದು. ಆಲ್ ಇಂಜೆಕ್ಷನ್ಸ್ ಇನ್ ಅಲೋಪತಿ, ಎಸ್ಪೆಷಲಿ ವ್ಯಾಕ್ಸಿನ್ಸ್, ಹ್ಯಾವ್ ಸೈಡ್ ಎಫೆಕ್ಟ್ಸ್. 35 ವರ್ಷದ ಹಿಂದೆ ಪ್ಯಾರಾಸಿಟಮಾಲ್ಗೆ ಸಿಂಗಾಪುರದಲ್ಲಿ ಒಂದು ಡೆತ್ ಆಯ್ತು. ಪ್ಯಾರಾಸಿಟಮಾಲ್ ಎಷ್ಟು ಯೂಸ್ ಮಾಡಿದೇವ್ರಿ ಕೋವಿಡ್ ಕಾಲದಲ್ಲಿ? ಟನ್ಸ್ ಅಂಡ್ ಟನ್ಸ್ ಅಂಡ್ ಟನ್ಸ್. ಸೊ ಡಿಡ್ ವಿ ಸ್ಟಾಪ್ ಯೂಸಿಂಗ್ ಪ್ಯಾರಾಸಿಟಮಾಲ್? ಅದಕ್ಕೆ ಇಲ್ಲಿ ನೋಡತಕ್ಕಂಥ ವಿಷಯ ಅಂತಂದ್ರೆ ಶೆಟ್ಟಿ ಅವರೇ, ಓನ್ಲಿ 2 ಥಿಂಗ್ಸ್. ಅದು ಬೆನಿಫಿಟ್ ರಿಸ್ಕ್ ರೇಷಿಯೋ ಏನಿದೆ. ಈಗ ಆಕ್ಸಿಡೆಂಟ್ ಆಗತ್ತೆ ಟ್ರೈನ್, ಎಲ್ಲರಿಗೂ ಗೊತ್ತಿದೆ. ಒಳಗ ಒಂದು ಚೇನ್ ಇಟ್ಟಿರ್ತಾರೆ, ಹತ್ತೋರಿಗೆ ಗೊತ್ತಿರತ್ತೆ. ಹತ್ತೋದು ಬಿಟ್ಟಿದಾರ ಯಾರಾದ್ರು? ಪ್ಲೇನ್ ಹತ್ತೋದು ಬಿಟ್ಟಿದಾರ ಯಾರಾದ್ರು? ಆಕ್ಸಿಡೆಂಟ್ ಆಕೈತ್ರಿ ಪ್ಲೇನ್ನಾಗ ಹೋದ್ರ ಅಂತಂದ್ರ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇದು ಸ್ವಂತಕ್ಕೆ ಬಂದಾಗ
ಕೋವಿಶೀಲ್ಡ್ ವಿ ಶುಡ್ ಬಿ ಥ್ಯಾಂಕ್ಫುಲ್. ಮಂಜುನಾಥ್ ಅವರು ಅಂಜನಪ್ಪ ಹೇಳಿದಾಗೆ ವಿ ಶುಡ್ ಬಿ ಹೈಲಿ ಥ್ಯಾಂಕ್ಫುಲ್. 700ರಿಂದ 800 ರೂಪಾಯಿಗೆ ಸಿಕ್ಕತಕ್ಕಂತ ಒಂದು ವ್ಯಾಕ್ಸಿನ್ ಅನ್ನ ಆಗಿನ ಸರ್ಕಾರ almost free everywhere except in some private hospitals. It is a highest achievement. I am no supporter of any political party. Anybody who was in charge of this particular COVID huge pandemic, ಅವ್ರಿಗೆ ಇವತ್ತು ಕಾಂಪ್ಲಿಮೆಂಟ್ಸ್ ಹೇಳಬೇಕು. ನಾವು 5-6 ಲಕ್ಷ ಸತ್ತಿರಬೇಕು. ಎಲ್ಲರೂ ಹೇಳಿರ್ಲಿಕ್ಕೆಲ್ಲ ಹಳ್ಳಿಯಲ್ಲಿ ಸತ್ತದ್ದು 10 ಲಕ್ಷ ಹಿಡಿರಿ. ಅಮೆರಿಕಾದಲ್ಲಿ, ಯುರೋಪದಲ್ಲಿ ಸತ್ತವರ ಸಂಖ್ಯೆ ಎಷ್ಟು? ದೇ ಹ್ಯಾಡ್ ನೋ ಮಾರ್ಚುರಿ. ದೇರ್ ವಾಸ್ ದಿ ಬಾಡೀಸ್ ವೇರ್ ಕೆಪ್ಟ್ ಔಟ್ಸೈಡ್ ಆನ್ ದ ಸ್ಟ್ರೀಟ್ಸ್. ಅಂಥದ್ದು ಇಂಡಿಯಾದಲ್ಲಿ ಯು ಟೆಲ್ ಮಿ, ಆಕ್ಸಿಜನ್ ವಾಸ್ ಸಪ್ಲೈಡ್. ಐ ಮೀನ್ ನಾರ್ತ್ ಕರ್ನಾಟಕ. ಆಕ್ಸಿಜನ್ ವಾಸ್ ಸಪ್ಲೈಡ್ ಟು ಮೈ ರಿಮೋಟ್ ಪ್ಲೇಸಸ್ ಲೈಕ್ ನರಗುಂದ ಅಂಡ್ ನವಲಗುಂದ. ಸೊ ಹೈಲಿ ರೆಕಮೆಂಡೆಡ್ ವ್ಯಾಕ್ಸಿನ್. ಅಂಡ್ ಇನ್ನೊಂದು ಕೋವ್ಯಾಕ್ಸಿನ್ ಅಂತ ಇನ್ನೊಂದು ಇತ್ತು, ಕೋವಿಶೀಲ್ಡ್. ಭಾರತ್ ಬಯೋಟೆಕ್ ಅವರು ಸ್ಟಡಿ ಮಾಡಿದ್ರಾಗ ಅದ್ರದ್ದು ಸ್ಟಡಿ ಮಾಡಿದ್ರು. ಕೋವ್ಯಾಕ್ಸಿನ್ ಇಸ್ ಇಫೆಕ್ಟಿವ್ 71 to 81%. ಕೋವಿಶೀಲ್ಡ್ is effective 91.8%. You tell me, ಎಷ್ಟು ಜನಕ್ಕೆ ಅದರಿಂದ ಒಂದು ಅಡ್ವಾಂಟೇಜ್ ಆಗಿದೆ, ಲಾಭ ಆಗಿದೆ, ಎಷ್ಟು ಮಂದಿ ಜನ ದೇ ಹ್ಯಾವ್ ಕಮ್ ಔಟ್ ಆಫ್ ICU. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸಮ್ ಪೀಪಲ್ ಆರ್ ಜೆನೆಟಿಕಲಿ ಪ್ರೋನ್ ಫಾರ್ ಕಾಂಪ್ಲಿಕೇಶನ್ಸ್. ಎಲ್ಲಿಯೋ ಒಂದು ಕಡೆ ದೇವ್ರು ನಮ್ಮ ಜೀನ್ಸ್ ಏನಿದೆ, ಫಿನೋಟೈಪ್, ಜಿನೋಟೈಪ್ ಅಂತೇವ್ ನಾವು, ನಮಗೆ ಇದು ಎಲ್ಲದರಿಂದ ರಕ್ಷಣೆ ಕೊಟ್ನಾ? ಇರ್ಲಿ, ಥ್ರಾಂಬೋಸೈಟೋಸಿಸ್ ಆಗಿ ಸತ್ತಿದ್ದಾರೆ, ಥ್ರಾಂಬೋಸಿಸ್ ಆಗಿ ಸತ್ತಿದ್ದಾರೆ ಯುರೋಪ್ದಲ್ಲಿ, ಇಂಗ್ಲೆಂಡ್ದಲ್ಲಿ. ನಮ್ಮಲ್ಲಿ ಯಾಕದ ಆಗ್ಲಿಲ್ಲ ಅಂದ್ರೆ ಎಲ್ಲಿಯೋ ನಮ್ಮನ್ನು ದೇವರ ರಕ್ಷಣೆ ಮಾಡಿದಾರ. ದಟ್ ಇಸ್ ಕಾಲ್ಡ್ as a genetic protection. ಆ ಪ್ರಶ್ನೆಗೆ ಉತ್ತರ ಡಾಕ್ಟರ್ CN ಮಂಜುನಾಥ್ ಅವರಿಂದ ಶುರು ಮಾಡ್ತೀನಿ. ಡಾಕ್ಟ್ರೆ, ತಾವದನ್ನ ಟಚ್ ಮಾಡಿದ್ರಿ ಆ ಸಬ್ಜೆಕ್ಟನ್ನು. ಪ್ರಶ್ನೆ ಇರೋದಿಷ್ಟೇ, 3 ವರ್ಷದ ಹಿಂದೆ ನಾನು ವ್ಯಾಕ್ಸಿನ್ ತೆಗೆದುಕೊಂಡಿದ್ದೀನಿ. ಸೈಡ್ ಎಫೆಕ್ಟು ಅಂತ ಈಗ ಕಂಪನಿ ಹೇಳಿದೆ. ಒಂದು ವೇಳೆ ನನ್ನ ಮೇಲೆ ಸೈಡ್ ಎಫೆಕ್ಟ್ ಆಗಿದ್ರೂ ಕೂಡ ಅದು ಎಷ್ಟು ಸಮಯದವರೆಗೆ ಇರುತ್ತೆ ಮತ್ತು ನನಗೆ ಸೈಡ್ ಎಫೆಕ್ಟ್ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಅನ್ನೋದು ಪ್ರಶ್ನೆ. ನಾನು ನಿಮ್ಮಿಂದ ಉತ್ತರ ಬಯಸ್ತೀನಿ ಸರ್. ಇವಾಗ ಏನಾಯಿತು, ಈ ಕೋವಿಶೀಲ್ಡು ವ್ಯಾಕ್ಸಿನ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅಕಸ್ಮಾತ್ ಅಪರೂಪದ ಸೈಡ್ ಎಫೆಕ್ಟ್ ಆದರೆ ಮ್ಯಾಕ್ಸಿಮಮ್ಮು 3 to 6 months ಒಳಗೆ ಆಗಬೇಕು, ಅಥವಾ ಅಪ್ ಟು 1 year ಅಷ್ಟೇ. ಬಿಯಾಂಡ್ 1 year ಅದರದ್ದು ಸೈಡ್ ಎಫೆಕ್ಟು ಬರೋದಿಲ್ಲ. ಅಂದರೆ ಸೈಡ್ ಎಫೆಕ್ಟ್ ಆಗಿದೆಯೋ ಇಲ್ವೋ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ಏನಾದರೂ ಸಿಮ್ಟಮ್ಸ್ ಇದ್ದರೆ, ನಿಮಗೇನಾದರೂ ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟ ಸಿಮ್ಟಮ್ಸು, ಬ್ರೈನ್ ಸ್ಟ್ರೋಕಿಗೆ ಸಂಬಂಧಪಟ್ಟ ಸಿಮ್ಟಮು, ಅಥವಾ ಏನಾದರೂ ಉಸಿರಾಟ ತೊಂದರೆ ಆ ಥರ ಇದ್ದರೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಸೊ ಅದರ್ವೈಸು ಏನಿಲ್ಲ. ಇವಾಗ ಮ್ಯಾಕ್ಸಿಮಮ್ಮು ಸೈಡ್ ಎಫೆಕ್ಟ್ ಆಗೋ ಟೈಮ್ ವಿಂಡೋ ಪೀರಿಯಡ್ ಏನಿರುತ್ತೆ ಅಂದರೆ 6 months to 1 year ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ಮು. ಇವಾಗ ಆಲ್ರೆಡಿ ನಾವು ಎಲ್ಲ 3 ವರ್ಷ ಆಗಿದೆ ತೆಗೆದುಕೊಂಡು, ಅದ್ರ ಬಗ್ಗೆ ಜನರು ಆತಂಕ ಪಡೋ ಅವಶ್ಯಕತೆ ಇಲ್ಲ, ಯಾವ ಭಯ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈಗ ನಮ್ಮ ಜೊತೆಗೆ ಕಮಲ ಅನ್ನೋರು ಫೋನ್ ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಜನ ಬೇಕಿದ್ರೆ ತಮ್ಮ ಅನುಮಾನವನ್ನು ಪರಿಹರಿಸಿಕೊಳ್ಳಬಹುದು ಅಂತ. ಕಮಲ ವಿಜಯಪುರದಿಂದ. ಕಮಲ ಅವರೇ ನಮಸ್ಕಾರ. ನಮಸ್ತೆ. ಹಲೋ, ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಏನ್ ಪ್ರಶ್ನೆ ಕೇಳ್ತೀರಿ ತಾವು? ಯಾರನ್ನ ಕೇಳಬೇಕು? ಅದೇ ಇಲ್ರಿ ಸರ್, ಇಲ್ಲಿ ಫೋನ್ ನಂಬರ್ ಬಂದಿತ್ರಿ ಸರ್ ಟಿವಿ ಒಳಗ. ಎಸ್, ಟಿವಿ ಒಳಗ ಮಾತಾಡ್ತಾ ಇದ್ದೀರಿ ನೀವೀಗ. ಹೌದ್ರಿ ಸರ್. ಅದೇ ಆದ್ರ ನಮಗ ಆಗಿತ್ರಿ ಸರ್ ಕರೋನಾ. ಅದಕ್ಕ ನಮಗ್ ಆರಾಮ ಅದೀವ್ರಿ. ನಮ್ಮ ಮನೆಯವ್ರಿಗೆ ಆಗಿತ್ತು. ಅದಕ್ಕೆ ಏನ್ ಹೇಳಾಕತ್ತಾರೇನ ಅಂತ ಹೇಳಿ ಹಿಂಗ್ ಕೇಳಿದೀವ್ರಿ. ಅಂದ್ರೆ ನಿಮ್ಗೆ ಏನಾದ್ರು ಭಯ ಇದೆಯಾ? ನಾನು ವ್ಯಾಕ್ಸಿನ್ ಹಾಕಿಸ್ಕೊಂಡೆ, ನನಗೇನೋ ಪ್ರಾಬ್ಲಮ್ ಆಗಿದೆ ಅಥವಾ ಆಗಬಹುದು ಅಂತ ಭಯ ಇದೆಯಾ? ಏನಿಲ್ರಿ ಸರ್, ನಮಗೇನ್ ಭಯ ಇಲ್ಲ. ನಾವು ಆರಾಮ ಹಾಕ್ಸ್ಕೊಂಡಿದ್ದೀರಮ್ಮ ನೀವು? ಹಾ, ಲಸಿಕೆ ಹಾಕ್ಸ್ಕೊಂಡಿದ್ದೀರಾ? ಲಸಿಕೆನೂ ಹಾಕ್ಸ್ಕೊಂಡಿವ್ರಿ ಸರ್. ನಮಗ್ ಕರೋನಾನು ಆಗಿತ್ರಿ. ನಾವು 5-6 ದಿವಸ ಅಡ್ಮಿಟ್ ಇದ್ವಿ ಬೇಡ್ಯಾಗ. ಒಳಗ ನಾವು ಅಡ್ಮಿಟ್ ಇದ್ದೀವ್ರಿ ಸರ್, ನಾವು ನಮ್ಮ ಮನೆಯವರು. ಆಯ್ತು, ಇವ್ರು ಅಡ್ಮಿಟ್ ಆಗಿದ್ದು ವಿಷಯ ಶೆಟ್ರೆ, ಇದು ಮೇನ್ಲಿ ಬಿಕಾಸ್ ಇದು ಸಿನ್ಸ್ ದ ಪ್ರೋಗ್ರಾಮ್ ಇಸ್ ಆನ್, ಅದಕ್ಕೆ ಇಂಟ್ರೆಸ್ಟ್ ತಗೊಂಡು ಕೇಳ್ತಾ ಇದ್ದಾರೆ. ಅವರಿಗೆ ಸ್ಪೆಸಿಫಿಕ್ ಪ್ರಶ್ನೆ ಅಂತ. ಆದ್ರೆ ನಿಮ್ದು ಒಂದು ಪ್ರಶ್ನೆ, ಯಾವ್ದಾದ್ರು ಟೆಸ್ಟ್ ಉಂಟಾ ಗೊತ್ತಾಗೋಕೆ? ನನಗೆ ವ್ಯಾಕ್ಸಿನ್ ನಿಂದಲೇ ಪ್ರಾಬ್ಲಮ್ ಆಗಿದೆ
ಅಂತ Yes. ನಿಮ್ದು ಬಹಳ ಉತ್ತಮ ಪ್ರಶ್ನೆ. ಅದಕ್ಕೆ 2 ಉತ್ತರ. ಒಂದು, 3 ರಿಂದ 6 ತಿಂಗಳದ ಒಳಗೆ ನಿಮಗೆ ಆಗಿಲ್ಲ ಅಂದ್ರೆ ಈಗ ಅದರ ಬಗ್ಗೆ ಏನೂ ಚಿಂತೆ ಮಾಡೋ ಕಾರಣ ಇಲ್ಲ. ನಂಬರ್ 1, ICMR ಸೈಂಟಿಫಿಕ್ ಬಾಡಿ ಇಂಡಿಯಾದ್ದು, ಇವರು 2021 ಅಕ್ಟೋಬರ್ ಇಂದ 21 ಮಾರ್ಚ್ 23 ಮಾರ್ಚ್ ವರೆಗೆ, ಅಂದ್ರೆ ಆಲ್ಮೋಸ್ಟ್ 17 ತಿಂಗಳ 18 ರಿಂದ 45 ವರ್ಷದ ಒಳಗಿನ ಜನರನ್ನ ಚೆಕ್ ಮಾಡಿ 700 ಹಾರ್ಟ್ ಅಟ್ಯಾಕ್ ಅದು ಆ ಟೈಮಲ್ಲಿ. ಆಗ ಚೆಕ್ ಮಾಡಿ, ಇದು ಬಹಳ ಇಂಪಾರ್ಟೆಂಟ್ ವೀಕ್ಷಕರಿಗೆ, ICMR ನಿಂದ, ನಮ್ಮ ಸೈಂಟಿಫಿಕ್ ಬಾಡಿಯಿಂದ, ಹಾರ್ಟ್ ಅಟ್ಯಾಕ್ಸ್ ಆರ್ ನಾಟ್ caused by Covishield vaccine. This is a statement from Government of India, ICMR. ಸೊ ಈಗ ಅದ್ರ ಬಗ್ಗೆ ಚರ್ಚೆ ಅಪ್ರಸ್ತುತ ಅನಿಸುತ್ತೆ ನನಗೆ. ತಾವು ಹೇಳಿದ ಹಾಗೆ ಇದೆಲ್ಲ ಯಾಕೆ ಮೀಡಿಯಾದಲ್ಲಿ ಹೈಪ್ ಆಗ್ತಾ ಇದೆ, ಯಾಕೆ ಔಟ್ ಆಫ್ ಪ್ರಪೋರ್ಷನ್ ಬ್ಲೋ ಔಟ್ ಆಗ್ತಾ ಇದೆ? ಎಸ್, ಸತ್ತೂರು ಸರ್ ಒಬ್ರು ಹುಬ್ಳಿಯಿಂದ ಕರೆ ಮಾಡಿದ್ದಾರೆ, ನಾವು ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ. ನನಗೆ ಕೋವಿಶೀಲ್ಡ್ ತಗೊಂಡು ಎಸ್ ಮಾತಾಡಿ ಸರ್. ಆಗಿದೆ. ಹಲೋ, ನಾ ಕೋವಿಶೀಲ್ಡ್ ಇನಾಕ್ಯುಲೇಷನ್ ತಗೊಂಡಾದ್ಮೇಲೆ ನನಗೆ ಪುರುಷತ್ವ ಕಡಿಮೆ ಆಗ್ಬಿಟ್ಟಿದೆ. ನಾ 3 ವ್ಯಾಕ್ಸಿನ್ ತಗೊಂಡಿದ್ದೀನಿ, ಬಟ್ ಅದು ತಗೊಂಡಾದ್ಮೇಲೆ ನನ್ನ ಪುರುಷತ್ವ ಕಡಿಮೆ ಆಗ್ಬಿಟ್ಟಿದೆ. ಎಸ್, ಇದು ಕೂಡ ಒನ್ ಆಫ್ ದಿ ಸೈಡ್ ಎಫೆಕ್ಟ್ ಅಂತ ಅವರಿಗೆ. ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಂತ ಇದೆಯಾ ಪ್ರಶ್ನೆ ಇರೋದು. ಸರ್ ವಯಸ್ಸೆಷ್ಟು ತಮಗೆ? ಮೋರ್ ಸೈಕಲಾಜಿಕಲ್. ವಯಸ್ಸೆಷ್ಟು ಸರ್ ತಮಗೆ? ಅಲ್ಲ, ಅದು ತಗೊಂಡ ತಕ್ಷಣ ನನಗೆ ಕಡಿಮೆ ಆಯ್ತು. ನಿಮ್ಗೆ ವಯಸ್ಸೆಷ್ಟು ಸರ್? ನಿಮಗೆ 47. ಡಯಾಬಿಟಿಕ್ ಇದ್ದೀರಾ ಸರ್? ಸರ್, ಪುರುಷತ್ವ ಕಳ್ಕೊಳ್ಳೋದ್ರ ಬಗ್ಗೆ ತುಂಬ ಜನಕ್ಕೆ, ಅದರೊಳಗಾಗಿ ಈಚೆಗೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ತಪ್ಪು ಮಾಹಿತಿಗಳು ಸಿಗ್ತಾ ಇದ್ದಾವೆ ಜನಗಳಿಗೆ. ಆದ್ದರಿಂದ ಇವ್ರಿಗಿಂತ ಡೌಟ್ ಬರುತ್ತೆ, ನಾನು ಅದು ತೊಗೊಂಡಿದ್ದಕ್ಕೆ ಹಿಂಗಾಯ್ತಾ ಅಂತ. ಇಲ್ಲ ಸರ್, ಇದಕ್ಕೂ ಅದಕ್ಕೂ ಅಬ್ಸಲ್ಯೂಟ್ಲಿ ಸರ್. ಇದರಲ್ಲಿ ನೋಡಿ, ಮನುಷ್ಯನ ದೇಹದಲ್ಲಿ ಸಾಕಷ್ಟು ಬ್ಲಡ್ ವೆಸಲ್ಸ್ ಇದ್ದಾವೆ. 4 ರಿಂದ 5 ನಮ್ಮ ಸುತ್ತೂರು ಸರ್ ಚೆನ್ನಾಗಿ ಹೇಳ್ತಿದ್ದಾರೆ, ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ. ಇದರ ಮೇಯ್ನ್ ಸೈಡ್ ಎಫೆಕ್ಟ್ ಅಂದರೆ ಅವಲೇ ಹೇಳಿದರು TTS ಅಂತ, ಅಂದರೆ ಥ್ರಾಂಬಸ್ ಆಗೋದು. ಈಗ ನೋಡಿ, ಪೀನಿಸ್ಗೆ ಒಂದು ಬ್ಲಡ್ ಸಪ್ಲೈ ಇರುತ್ತೆ. ಸರಳವಾಗಿ ಹೇಳ್ಬೇಕು ಅಂದರೆ, ನನ್ನ ಬೆರಳಿಗೆ ಬ್ಲಡ್ ಸಪ್ಲೈ ಇದೆ, ಈ ಬ್ಲಡ್ ವೆಸಲ್ ಏನಾದರೂ ಬ್ಲಾಕ್ ಆಯಿತು ಅಂದರೆ ಗ್ಯಾಂಗ್ರೀನ್ ಆಗುತ್ತೆ. ಡಾಕ್ಟರ್ ಮಂಜುನಾಥ್ ಹೇಳ್ದಂಗೆ ಕರೋನರಿ ವೆಸಲ್ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಅದೇ ರೀತಿ ಪೀನಿಸ್ಗೂ, ಅಂದರೆ ಮರ್ಮಾಂಗ ಇವರೇನು ಕೇಳ್ತಿದ್ದಾರಲ್ಲ, ಅದಕ್ಕೂ ಬ್ಲಡ್ ವೆಸಲ್ ಇರುತ್ತೆ. ಅದು ಎರೆಕ್ಷನ್ ಇದೆ, ಅದು ಡಿಫ್ರೆಂಟ್ ಟಾಪಿಕ್, ಅದನ್ನು ಮಾತಾಡೋದು ಬೇಡ. ಯಾವ ಆರ್ಗನ್ ರಕ್ತನಾಳ ಬ್ಲಾಕ್ ಆಗುತ್ತಲ್ಲ ಅದರ ಸಿಂಪ್ಟಮ್ ಬರುತ್ತೆ. ತುಂಬ ಜನ ಹೊಟ್ಟೆ ನೋವು ಡಾಕ್ಟ್ರೆ ಅಂತಾರೆ, ಅದು ಇಂಟೆಸ್ಟೈನ್ ಪ್ರಾಬ್ಲಮ್ಮು, ಎಷ್ಟೋ ಕಿಡ್ನಿ ಫೇಲ್ಯೂರ್ಗೆ ಹೋಗ್ಬೋದು. ಅದರಿಂದ ಇವರ ನೇರ ಪ್ರಶ್ನೆ, ಡೆಫಿನೆಟ್ಲಿ ಈ ವ್ಯಾಕ್ಸಿನ್ಗೂ ಇವರ ಇಂಪಾರ್ಟೆನ್ಸಿಗೂ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ ನಾವು, ಡೆಫಿನೆಟ್ಲಿ ದೇರ್ ಇಸ್ ನೋ ರಿಲೇಷನ್. ಈಗ ನನ್ನ ಇಬ್ಬರು ಕೊಲೀಗ್ಸ್ ಒಪ್ಕೋತಾರೆ ಅನ್ಸುತ್ತೆ. ನಾನು ಡಾಕ್ಟರ್ ಮಂಜುನಾಥ್ ಅವರನ್ನ ಒಂದು ಕೇಳಬೇಕು, ಒಂದು ವಿಚಾರ ಇದೆ ಸರ್. ಬಹುಶಃ ಕೊರೋನಾ ಆಫ್ಟರ್ ಎಫೆಕ್ಟ್ ಅನ್ನು, ವ್ಯಾಕ್ಸಿನ್ ಆಫ್ಟರ್ ಎಫೆಕ್ಟ್ ಅನ್ನು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರಾ? ಕೊರೋನಾದ ಆಫ್ಟರ್ ಎಫೆಕ್ಟೇ ವ್ಯಾಕ್ಸಿನ್ ಎಫೆಕ್ಟ್ ಅಂತ ಏನಾದರೂ ಅನ್ಕೊಂಡಿದ್ದಾರಾ? ಈ ರೀತಿಯ ಸಾಧ್ಯತೆ ಏನಾದರೂ ಇದೆಯಾ? ಇವಾಗ ಕರೋನಾ ಬಂದಾದ್ಮೇಲೆ ಈ ಲೇಟ್ ಕರೋನಾ ಸಿಂಡ್ರೋಮ್ ಅಂತ ಏನು ಹೇಳ್ತಾ ಇದ್ದೀವಿ, ಕೆಲವರಿಗೆ ಏನಾಯಿತು ಅಂದರೆ ವ್ಯಾಕ್ಸಿನ್ನು ಬೇರೆ ಭಾಗ, ಕರೋನಾಯಿಂದ ಏನಾಯಿತು, ಕೆಲವರಿಗೆ ಹೃದಯದ ಮಸಲ್ಗೆ ಸಮ್ ಇನ್ಫೆಕ್ಷನ್ನು ಆಗ್ಬೋದಿತ್ತು, ಮಯೋಕಾರ್ಡೈಟಿಸ್ ಅಂತೇವೆ, ಅಥವಾ ಅಪರೂಪಕ್ಕೆ ಹೃದಯದ ಸುತ್ತ ನೀರು ಸೇರ್ಕೋಬೋದಿತ್ತು, ಅದು ಪೆರಿಕಾರ್ಡಿಯಲ್ ಕಲೆಕ್ಷನ್ ಅಂತೀವಿ. ಇನ್ನೊಂದು, ಈ ಲಂಗ್ಸಲ್ಲಿ ಏನಾದರೂ ಅವರಿಗೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆಯಾಗಿ ಉಸಿರಾಟದ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಲಂಗ್ಸು ಸ್ವಲ್ಪ ಹಾರ್ಡ್ ಆಗುತ್ತೆ, ಫೈಬ್ರೋಸಿಸ್ ಅಂತ ಹೇಳ್ತೇವೆ. ಅಂದರೆ ಲಂಗ್ಸು ಯಾವ ರೀತಿ ಇರಬೇಕು ಅಂದರೆ, ಒಂದು ಕುಷನ್, ಸ್ಪಾಂಜ್ ಥರ ಇರಬೇಕು ಲಂಗ್ಸು. ಕೆಲವರಿಗೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ, ಅದನ್ನು ನಾವು ಫೈಬ್ರೋಸಿಸ್ ಅಂತೀವಿ. ಅದಕ್ಕೋಸ್ಕರ ಕೋವಿಡ್ ಬಂದಾದ ನಂತರ ಕೆಲವರಿಗೆ ಲೇಟು, ಕೋವಿಡಿಂದ ನೇರವಾಗಿ ಸೈಡ್ ಎಫೆಕ್ಟ್ಸು ಯಾವ್ಯಾವುದು ಅಂದರೆ, ಒಂದು ಉಸಿರಾಟದ ತೊಂದರೆ, ಸ್ವಲ್ಪ ದೂರ ನಡೆದ್ರೆ ಆಯಾಸ ಆಗೋದು, ಮೆಟ್ಲತ್ತಿದ್ರೆ ಉಪ್ಸ ಬರೋದು, ಅದು ಲಂಗ್ದು ಫೈಬ್ರೋಸಿಸ್ ಅಂತ ಅದೊಂದು ಆಗ್ತಾಯಿತ್ತು. ಇನ್ನು ಕೆಲವರಿಗೆ ಈ ಸಕ್ಕರೆ ಕಾಯಿಲೆ ಕೆಲವರಿಗೆ ಬಂದಿದೆ ಕೋವಿಡ್ ಆದ ನಂತರ. ಅಂದರೆ ಯಾರು ಬಾರ್ಡರ್ಲೈನ್ ಡಯಾಬಿಟೀಸ್ ಇದ್ದರು, ಪ್ರೀ ಡಯಾಬಿಟೀಸ್ ಇದ್ದರು, ಅಂಥವ್ರಿಗೆ ಕೋವಿಡ್ ವೈರಸ್ಸು ಈ ಪ್ಯಾಂಕ್ರಿಯಾಸ್, ಐಲೆಟ್ ಸೆಲ್ಸ್ಗೂ ಕೂಡ ಅಫೆಕ್ಟ್ ಆಗ್ತಾಯಿತ್ತು. ಅದರಿಂದ ಕೆಲವರಿಗೆ ಅಂದರೆ ಸ್ಟೀರಾಯ್ಡು ಕೊಟ್ಟಿದ್ದರು ಅಂಥವ್ರಿಗೆ. ಕೆಲವರಿಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂದು ಸ್ಟೀರಾಯ್ಡು ಕೊಟ್ಟಿದ್ದರಿಂದನೂ ಡಯಾಬಿಟೀಸು ಬಂದಿದೆ ಕೆಲವರಿಗೆ. ಇನ್ನು ಕೆಲವರಿಗೆ ನೇರವಾಗಿ ಐಲೆಟ್ಸ್, ಅದು ಪ್ಯಾಂಕ್ರಿಯಾಸಲ್ಲಿ ವೈರಲ್ ಇನ್ಫೆಕ್ಷನ್ ಆಗಿ, ಕೋವಿಡ್ ವೈರಸ್ ಇನ್ಫೆಕ್ಷನ್ ಆಗಿ ಕೆಲವರು ಡಯಾಬಿಟಿಸ್ ಬಂದಿದೆ. ಇನ್ನು ಕೆಲವರಿಗೆ ಅಲರ್ಜಿ ಬಂದಿದೆ.
ಅಪರೂಪಕ್ಕೆ ಅಲರ್ಜಿ, ದೊಡ್ಡ ದೊಡ್ಡ ರ್ಯಾಷಸ್ಸು, ಅರ್ಟಿಕೇರಿ ಅಂತ. ಇನ್ನು ಕೆಲವರಿಗೆ ಕೂದಲು ಉದುರಿದೆ ಅಂದರೆ, ಸೊ ಇವು ಸಮ್ ಸೈಡ್ ಎಫೆಕ್ಟ್ಸು ನೋಡಿದ್ದೇವೆ ನಾವು. ಸೊ ಅಪರೂಪಕ್ಕೆ ಅದೇ ಹೇಳಿದ್ನಲ್ಲ, 3 to 6 months ಕೆಲವರಿಗೆ ಸ್ಟ್ರೋಕ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಲಂಗ್ಸಲ್ಲಿ ಬ್ಲಡ್ ಕ್ಲಾಟ್ ಆಗಿರ್ಬೋದು, ಈ ಥರ. ದೀಸ್ ಆರ್ ಸಮ್ ಆಫ್ ದಿ ಲಾಂಗ್ ಕೋವಿಡ್ ಅಂತ ಹೇಳ್ತಾ ಇದ್ರದನ್ನ. ಹೀಗಾಗಿ ಬಟ್ ವ್ಯಾಕ್ಸಿನ್ನಿಂದ ಏನು ಆತಂಕ ಪಡಂಗಿಲ್ಲ. ಈಗ ಆಲ್ರೆಡಿ ನಾವು ಕ್ಲಾರಿಫೈ ಮಾಡಿದ್ದೀವಿ, 3 ರಿಂದ 6 ತಿಂಗಳು, ಮ್ಯಾಕ್ಸಿಮಮ್ 1 ವರ್ಷ. ಈಗ ಆಲ್ರೆಡಿ 3 ವರ್ಷ ಕಳೆದೋಗಿದೆ. ಸೊ ಇವಾಗ ಅಂದರೆ ಶರೀರದಲ್ಲಿ ಏನೇ ಆದರೂ ಕೂಡ ಅಯ್ಯೋ ಎಲ್ಲ ಇದಕ್ಕೆ ಬಂತು ಅಂದ್ಕೊಳ್ಳೋದು ತಪ್ಪು. ಎಸ್ ಈಗ ಆಲಂ ಪಾಷಾ ಅನ್ನೋರು ರಾಯಚೂರಿಂದ ಕರೆ ಮಾಡಿದ್ದಾರೆ. ಪಾಷಾ ಅವರೇ ನಮಸ್ತೆ. ನಮಸ್ತೆ ಪಾಷಾ ಅವರೇ. ಸರ, ಈಗ ಇನ್ಸೆಂಟ್ ಮಾಡಿಸಿದವ್ರದ್ದು ನೀವೇ ಸರ್, ಮಾಧ್ಯಮಗಳೇ ಮಾಡಿಸಬೇಕು ನೀವೇ ಅಂತೇಳಿ ಇದು ಮಾಡಿದ್ರಿ ಸರ್. ಸರ್ ಅಲಂಬ ಸರ್ ನಮಸ್ತೆ. ಗೊತ್ತಾಯ್ತು ಮಾತಾಡಿ. ಸರ, ಮಾಧ್ಯಮದವ್ರು ಇದು ಲಸಿಕೆ ಮಾಡಿಸಬೇಕು ಕೋವಿಡ್ ಅಂತೇಳಿ ಪ್ರಚಾರ ಮಾಡಿದವ್ರು ನೀವೇ. ಹೌದು, ನೀವೇ ಹೇಳಕತ್ರಿ ಎಫೆಕ್ಟ್ ಆಗ್ತದೆ ಅಂತ ನೀವೇ ಹೇಳ್ತೀರಿ. ಜನರಿಗೆ ಎಷ್ಟು ತೊಂದರೆ ಆಗ್ತದೆ ಸರ್? ಅಲ್ಲ, ತೊಂದರೆ ಆಗ್ತಿಲ್ಲ ಅಂತಾನೆ ಹೇಳ್ತಾ ಇದ್ವಿ, ಹೆದರಬೇಡಿ ಅಂತ ಹೇಳ್ತಾ ಇರೋದು. ತೊಂದರೆ ಇಷ್ಟೊತ್ತು ಡಾಕ್ಟರ್ ಮಂಜುನಾಥ್ ಅವ್ರ ಮಾತನ್ನ ನೀವು ಕೇಳಿಸ್ಕೊಂಡಿದ್ದೀರಿ. ಕೋವಿಡ್ ಸಿಕ್ವೆಲೆ ಅಂತೀವಿ ಸರ್, ಅಷ್ಟೊತ್ತು ಅವ್ರು ಹೇಳಿದ್ರು. ಸರ್ ಅಲ್ಟಿಮೇಟ್ಲಿ ಕೋವಿಡ್ ಅದು ಉಳ್ಕೊಂಡಿದೀವಿ. ನನಗೂ ಕೋವಿಡ್ ಪಾಸಿಟಿವ್ ಆಯಿತು. ನನ್ನ ದೇಹದಲ್ಲಿ ನ್ಯಾಚುರಲ್ ಇಮ್ಯುನಿಟಿ ಬಂದಿರುತ್ತೆ. ಇವತ್ತು ನ್ಯೂಸ್ ಫಸ್ಟ್ ಅವರು ಇಲ್ಲ, ನಾವಿಲ್ಲಿ ಒಂದು ಕ್ಲಾರಿಫೈ ಮಾಡ್ಬೇಕು ನಾನು ನಮ್ಮ ವೀಕ್ಷಕರಿಗೆ. ನಾವಿಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದಂತ ಉದ್ದೇಶ ಇಷ್ಟೇ, ಜನರಲ್ಲಿ ಅನಗತ್ಯವಾಗಿ ಭಯ ಸೃಷ್ಟಿಯಾಗೋದು ಬೇಡ. ಕೋವಿಶೀಲ್ಡ್ ಇಂದ ಸಮಸ್ಯೆ ಆಗ್ಬಿಡತ್ತೆ ಅಂತ ಭಯದಿಂದ ಜನ ಏನೋ ಯೋಚನೆ ಮಾಡಿಕೊಂಡು ಪ್ಯಾನಿಕ್ ಆಗೋದು ಬೇಡ ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನ, ಅದು ನಾಡಿನ ಪ್ರಖ್ಯಾತ ವೈದ್ಯರನ್ನೇ ಕೂರಿಸ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಆ ವಿಷಯದಲ್ಲೇ ಶೆಟ್ರೆ ಒಂದ್ ಮಾತು ಹೇಳ ಬಯಸ್ತೇನೆ. ಇದೀಗ ಅವರ ಪ್ರಶ್ನೆ ಉತ್ತರ ಚೆನ್ನಾಗಿದೆ. ನ್ಯಾಚುರೋಪತಿಯಿಂದ ಮಾಡಬಹುದಿತ್ತ ಅಂತ ಒಂದು ಮಂಜುನಾಥ್ ಅವ್ರೆ, ಮಂಜುನಾಥ್ ಜಸ್ಟ್ 1 second. ನಾನೇನ್ ಹೇಳ್ತಾ ಇದ್ದೇನೆ, ಒಂದ್ ಸೆಕೆಂಡ್ ಮಂಜುನಾಥ್ ಡಾಕ್ಟರ್ ಸತ್ತೂರ್ ಅವ್ರು ಮುಗಿಸ್ತಾರೆ, ಒಂದೇ ನಿಮಿಷ. ಅದಕ್ಕೆ ಅವ್ರೇನ್ ಹೇಳ್ತಾ ಇದ್ರಂದ್ರೆ, ಅವ್ರ ಪ್ರಶ್ನೆ ನ್ಯಾಚುರೋಪತಿಯಿಂದ ಏನಾದ್ರೂ ಮಾಡಬಹುದಿತ್ತ ಅನ್ನುವಂತ ಪ್ರಶ್ನೆ. ಇದು ವ್ಯಾಕ್ಸಿನ್ ಕೊಡುವುದಿತ್ತ? ಪ್ರಶ್ನೆ ಚೆನ್ನಾಗಿದೆ, ಅದಕ್ಕೆ ಉತ್ತರ ಒಂದೇ. ಕೋಟ್ಯಾಂತರ ಜನರು ನರಳುತ್ತಾ ಇದ್ದಾಗ ಎಮರ್ಜೆನ್ಸಿ ಹ್ಯಾಸ್ ಟು ಬಿ ಫೌಂಡ್ ಔಟ್. ಈಗ ಒಬ್ಬನು ಆಕ್ಸಿಡೆಂಟ್ ಅಲ್ಲಿ ಕಾಲ ಕಡಿದೆ ಹೋದ್ರೆ ಅವ ಜೀವಂತಾಗಿ ಉಳಿಯಲ್ಲ ಅಂತ ಸರ್ಜನ್ ಹೇಳ್ತಾರೆ. ಆಯ್ತ್ರಿ, ಕಾಲು ಕಡೀರಿ, ನಮ್ಮ ಅಣ್ಣ ಜೀವಂತ ಇರ್ಬೇಕು ಅಂತೀರ. ಎಮರ್ಜೆನ್ಸಿಯಲ್ಲಿ ಯಾವಾಗಲೂ ರಿಲೀಸ್ಡ್ ಆನ್ ಎಮರ್ಜೆನ್ಸಿ ಬೇಸಿಸ್ ಅಂತ ಬಯಸ್ತಾರೆ. ಅದಕ್ಕೆ ರಾಯಚೂರಿಂದ ಏನು ಕೇಳಿದರೆ ಅವ್ರಿಗೆ ಒಂದೇ ಮಾತು ಹೇಳಿ ಬಯಸ್ತೇನೆ, ನೀವು ವ್ಯಾಕ್ಸಿನ್ ತಗೊಂಡದ್ದಾಗಿದ್ರೆ, ನೀವು ಬದುಕಿದ್ರೆ ಇವತ್ತಿನವರೆಗೆ, ಯಾವಾಗ ಮಾತಾಡಿರಿ ಅಂದ್ಮೇಲೆ ಇದ್ದೀರಾ, ವ್ಯಾಕ್ಸಿನ್ ತಗೊಂಡಿದ್ರೆ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ. ಔಟ್ ಆಫ್ ಪ್ರಪೋರ್ಷನ್ ನಾವು ಈ ಬಾಟ್ಲಿಯಲ್ಲಿ ಗ್ಲಾಸಲ್ಲಿ ಅರ್ಧ ಫುಲ್ ಇದೆಯಾ ಅರ್ಧ ಖಾಲಿ ಇದೆಯಾ ಅನ್ನುವಂಥದ್ದು, ಅರ್ಧ ಫುಲ್ ಅಂತ ತಿಳ್ಕೊಳ್ಳಿ, ಅರ್ಧ ಖಾಲಿ ಇದೆ ಅಂತ ಸುಮ್ಮನೆ. ಇವ್ರು ಯಾಕೆ ಇವತ್ತು ಚರ್ಚೆಗೆ ತಗೊಂಡಿದಾರ ಅಂದ್ರೆ, ನ್ಯೂಸ್ 1 ಅವರು ಇಂಗ್ಲೆಂಡ್ ಅಲ್ಲಿ ಏನು 51 ಜನ 1000 ಕೋಟಿಗೆ ದಾವೆ ಮಾಡಿದ್ದಾರೆ. ಭಾರತದಲ್ಲಿ ಇದು ಏನೂ ಆಗಿಲ್ಲ. ನಾವು ಹೇಳಿದ್ವಿ ಜೆನೆಟಿಕ್ಲಿ ನಮ್ದು ಪ್ರೊಟೆಕ್ಷನ್ ಆಗಿರ್ಬಹುದು, ಅಥವಾ ನಮಗೆ ಇದು ಬಹಳ ಲೇಟ್ ಆಗಿದೆ. ಈಗ ಕೋವಿಡ್ ವ್ಯಾಕ್ಸಿನ್ ನಿಂದ ನೋ ಪ್ರಾಬ್ಲಮ್. ಸೈಂಟಿಫಿಕ್ ಸ್ಟಡಿ ಕೋವಿಡ್ ವ್ಯಾಕ್ಸಿನ್ ಬಹಳ ಸುರಕ್ಷಿತ ಅಂತ ಹೇಳಿದೆ. ಸೊ ನಾವು ನ್ಯೂಸ್ 1 ಚಾನೆಲ್ನವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ವಿನಃ ನೀವೇ ತಗೋ ಅಂದ್ರಿ, ನೀವೇ ಹೇಳ್ತಾ ಇದ್ದೀರಿ ಅನ್ನೋದು. ಡಾಕ್ಟರ್ ಮಂಜುನಾಥ್ ಅವರು ಇಂಟರ್ವ್ಯೂ ಕೇಳಿದ್ರು. ಸರ್ ನಮಸ್ತೆ, ಮಾತಾಡಿ ಸರ್. ರಕ್ಷತ್ ಅವರೇ, ತಾವು ಅಲ್ಲ ಈಗ ಟೆಕ್ಸ್ಟ್ ತೋರಿಸ್ತಾ ಇದ್ದೀರಲ್ಲ, ಅದರಲ್ಲಿ ಹೇಳಿ ಇದರಿಂದ ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡವ್ರಿಗೆ ಏನೂ ತೊಂದರೆ ಇಲ್ಲ, ಇವರಿಗೆ ಯಾವುದೇ ಆತಂಕ ಬೇಡ, ಅದನ್ನು ನೀವು ಜಾಸ್ತಿ ಟೆಕ್ಸ್ಟ್ ತೋರಿಸ್ತಾ ಇದ್ದರೆ ಈ ಥರ ಕನ್ಫ್ಯೂಷನ್ನು ಇದಾಗುತ್ತೆ. ಯಾಕೆಂದರೆ ಈ ಕೋವಿಶೀಲ್ಡು ಕೋಟ್ಯಾಂತರ ಜನ ತೆಗೆದುಕೊಂಡಿದ್ದಾರೆ, ಅದು ಸುರಕ್ಷಿತವಾಗಿದೆ. ಅದರಿಂದನೇ ಎಷ್ಟೋ ಲಕ್ಷಾಂತರ ಪ್ರಾಣಗಳು ಇವು ನಮ್ಮ ದೇಶದಲ್ಲಿ ಉಳಿದಿದೆ. ಸೊ ಕೋವಿಶೀಲ್ಡ್ ಲಸಿಕೆ ತಗೊಂಡವರು ಯಾವುದೇ ಭಯ ಪಡಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಿಂದ ವೀಣಾ ಅನ್ನೋರು ಶಿರ್ಸಿಯಿಂದ ಕರೆ ಮಾಡಿದ್ದಾರೆ. ವೀಣಾ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಏನ್ ಪರ್ಟಿಕ್ಯುಲರ್ ಆಗಿ ಪ್ರಶ್ನೆ ಇದೆಯಾ ಕೇಳೋದಕ್ಕೆ ಈ ವಿಚಾರಕ್ಕೆ ಸಂಬಂಧಿಸಿ? ಇದೆ ಸರ್, ಇದರಿಂದ ಎಫೆಕ್ಟ್ ಆಗಿ ಅನುಭವಿಸ್ತಾ ಇರೋ ಪೇಷಂಟ್ ಹೇಳ್ತೀನಿ ನಾನು. ಯಾವ ರೀತಿ ಹೇಳ್ತೀರಿ ವೀಣಾ ಅವರೇ? ಯಾಕಂದ್ರೆ ನಮ್ಮ ಮನೆಯವರು ಆರಾಮಿದ್ರು,
ಆರಾಮಾಗಿ ಜಾಬ್ ಮಾಡ್ಕೊಂಡು ಎಲ್ಲ ಎಜುಕೇಟೆಡ್ ನಾವು ವಾಕಿಂಗ್ ಮಾಡ್ಕೊಂಡು ಆಹಾರ ಫುಡ್ ಎಲ್ಲ ಲಿಮಿಟ್ ಅಲ್ಲಿ ಇದ್ವಿ ಎಲ್ಲ ಇದ್ದಂತ ಪರ್ಸನಿಗೆ ಆರಾಮಿದ್ದವ್ರಿಗೆ ಈ ತರ ಆಗಿದೆ ಅಂದಾಗ ನಮಗೆ ಅದೇ ಅನಿಸ್ತಾ ಇದೆ ಗ್ಯಾರಂಟಿ 100%. ಅಂದ್ರೆ ಏನಾಯ್ತು ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ಬೋದಾ ವೀಣಾ ಅವರೇ? ಇದ್ದಕ್ಕಿದ್ದಂಗೆ ಮನೇಲಿ 3 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಯ್ತು ಮಧ್ಯಾಹ್ನ. ಹ್ಮ್ ಸೀದಾ ಮೈಸೂರಲ್ಲಿರೋ ಜಯದೇವಕ್ಕೆ ಹೋಗಿ ಅಡ್ಮಿಟ್ ಆದ್ವಿ. ಹ್ಮ್ ಅವ್ರು ಇಂಜೆಕ್ಷನ್ ಕೊಟ್ರು ತಕ್ಷಣ. ಯಾವಾಗ ಆಯ್ತು ಕೇಳಿ ಸರ್ ಇದು ವ್ಯಾಕ್ಸಿನ್? ಅಂದ್ರೆ ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ಆಯ್ತಾ ಇದು ವೀಣಾ ಅವರೇ? ನಂತರದಲ್ಲಿ 6 ತಿಂಗಳ ನಂತರ ವ್ಯಾಕ್ಸಿನ್ ತಗೊಂಡು 6 ತಿಂಗಳ ನಂತರ. ಕೋವಿಶೀಲ್ಡ್ 3 ಡೋಸ್ ತಗೊಂಡಿದ್ರಮ್ಮ? 2 ಡೋಸ್ ಬಂದಿತ್ತು, ಇನ್ನು 3ನೇ ಡೋಸ್ ಬಂದಿರ್ಲಿಲ್ಲ ಅವಾಗ. ಇನ್ನು ಓಕೆ, ಅದಾದ್ಮೇಲೆ ನಿಮ್ಮ ಯಜಮಾನ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಹಾ ಸರ್. ಸರ್ ಮಂಜುನಾಥ್ ಇದಾರೆ, ಹೃದಯ ರೋಗ ತಜ್ಞರು ಹೇಳ್ತಾರೆ. ಅವ್ರಿಗೆ ಕೋವಿಡ್ ಆಗಿತ್ತು, ನಿಮ್ಮ ಯಜಮಾನ್ರಿಗೆ ಕೋವಿಡ್ ಆಗಿತ್ತಾ ಅಂತ ಕೇಳಿದ್ರು. ಅವ್ರಿಗೆ ಕೋವಿಡ್ ಆಗಿತ್ತು. ಎಸ್, ಈ ಪ್ರಶ್ನೆಯನ್ನ ಡಾಕ್ಟರ್ ಮಂಜುನಾಥ್ ಅವರನ್ನೇ ಕೇಳೋಣ, ಹೃದ್ರೋಗ ತಜ್ಞರವರು. ಸರ್, ಬಹುಶಃ ತಾವು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ವೀಣಾ ಅವರು ಹೇಳಿದ್ರು ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ಈ ರೀತಿ ಆಯ್ತು ಅಂತ. ಇವಾಗ 3 ಪಾಸಿಬಿಲಿಟೀಸು. ಒಂದು ಸ್ವಾಭಾವಿಕವಾಗಿ ಆಗಿರಬೇಕು, ಒಂದು. ಎರಡನೇದು ಕೋವಿಡ್ ಬಂದಿದೆಯಲ್ಲ, ಕೋವಿಡ್ ಬಂದವ್ರಿಗೆ ಕೆಲವರಿಗೆ ಅಂದರೆ ಕೋವಿಡ್ ಇನ್ಫೆಕ್ಷನ್ನಿಂದಲೇ ಕೆಲವರಿಗೆ ಬ್ಲಡ್ ಕ್ಲಾಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಂತ ಇರುತ್ತೆ. ಮೂರನೇ ನೋಡಿ ಅಮ್ಮ, ದಯವಿಟ್ಟು ಕೇಳಬೇಕು ನೀವು, ದಯವಿಟ್ಟು ಕೇಳಿ. 2-3 ನಿಮಿಷ ಗೊತ್ತಾಯ್ತಾ? ನಮ್ಮ ಭಾರತ ದೇಶದಲ್ಲಿ ಕೋವಿಡ್ ಬರೋದಕ್ಕೆ ಮೊದಲು ಕೂಡ, ಕೋವಿಡ್ ವ್ಯಾಕ್ಸಿನ್ ಬರೋದಲು ಕೂಡ ವರ್ಷಕ್ಕೆ 30 ಲಕ್ಷ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಏನು ಹೇಳಿ? 30 ಲಕ್ಷ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಕೋವಿಡ್ ಬರೋದಕ್ಕೆ ಮೊದಲು. 2018ನೇ ಇಸ್ವಿ, 2017ನೇ ಇಸ್ವಿ ಹಾರ್ಟ್ ಅಟ್ಯಾಕ್ ಆದರದೆಲ್ಲ ಕೋವಿಡ್ ಅಂತ ಹೇಳೋಕ್ಕಾಗೋದಿಲ್ಲ. ನಾವೇ ಒಂದು ಸ್ಟಡಿ ಮಾಡಿದ್ದೀವಿ ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ. 2000 ಅಂದರೆ ನಮಗೆ ಕೋವಿಡ್ ಬಂದಿದ್ದು 2020. 2018ನೇ ಇಸ್ವಿನಲ್ಲಿ ಅಂದರೆ 2016ನೇ ಇಸ್ವಿಯಿಂದ 2020ನೇ ಇಸ್ವಿ ಅಂದರೆ 5 ಇಯರ್ಸ್ ಕೋವಿಡ್ ಬರೋದಕ್ಕೆ ಮೊದಲು. ನಾವು ಕೋವಿಡ್ ಬರೋದಕ್ಕೆ ಮೊದಲು 6 ವರ್ಷದಲ್ಲಿ 5,000 ಯಂಗ್ಸ್ಟರ್ಸ್ಗೆ, ಯುವ ಜನರಿಗೆ ಹಾರ್ಟ್ ಅಟ್ಯಾಕ್ನ ಟ್ರೀಟ್ ಮಾಡಿದ್ದೀವಿ. ಅಂದರೆ ಕೋವಿಡ್ ಬರೋದಕ್ಕೆ ಮೊದಲು, ಕೋವಿಡ್ ವ್ಯಾಕ್ಸಿನ್ ಬರೋದಕ್ಕೆ ಮೊದಲು ಎಷ್ಟು 5 ವರ್ಷದಲ್ಲಿ 6,000 ಯಂಗ್ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀವಿ. ಅದರಿಂದ ಇದು 3 ಎಲ್ಲ ಪಾಸಿಬಿಲಿಟಿ ಇರುತ್ತೆ. ಅದು ಆ್ಯಂಜಿಯೋಗ್ರಾಮ್ ನೋಡಿದರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅದು ಬ್ಲಾಕೇಜ್ ಇಂದ ಹಾರ್ಟ್ ಅಟ್ಯಾಕ್ ಆಯಿತಾ, ಬ್ಲಡ್ ಕ್ಲಾಟಿಂದ ಹಾರ್ಟ್ ಅಟ್ಯಾಕ್ ಆಯಿತಾ, ಅದು ಆ್ಯಂಜಿಯೋಗ್ರಾಮ್ ರಿಪೋರ್ಟ್ ನೋಡಿದರೆ ಗೊತ್ತಾಗುತ್ತೆ. ಸಪೋಸ್ ಬ್ಲಾಕೇಜಿಂದ ಮಾತ್ರ ಏನಾದರೂ 90% ಬ್ಲಾಕೇಜು, 80% ಬ್ಲಾಕೇಜು ಆ ಥರ ಇದ್ದು ಹಾರ್ಟ್ ಅಟ್ಯಾಕ್ ಆಗಿದರೆ ಮೋಸ್ಟ್ಲಿ ಅದು ಸ್ವಾಭಾವಿಕವಾಗಿ ಆಗಿರ್ತಕ್ಕಂಥ ಹಾರ್ಟ್ ಅಟ್ಯಾಕು. ಇದು ಕಾಕತಾಳೀಯ. ಅಥವಾ ರಕ್ತನಾಳದಲ್ಲಿ ಬ್ಲಾಕೇಜ್ ಇಲ್ದೇ, ಏನೂ ಬ್ಲಾಕೇಜ್ ಇಲ್ದೇ ಬರೀ ಬ್ಲಡ್ ಕ್ಲಾಟೆ ಏನಾದರೂ ಆಗಿ ಹಾರ್ಟ್ ಅಟ್ಯಾಕ್ ಆಗಿದರೆ ಪಾಸಿಬಲಿ ಕೋವಿಡಿಂದ ಆಗಿರ್ಬೋದು, ಅಥವಾ ವ್ಯಾಕ್ಸಿನಿಂದ ಆಗಿರ್ಬೋದು, ಅಥವಾ ನ್ಯಾಚುರಲ್ ಆಗು ಆಗಿರ್ಬೋದು. ಈಗ ನೋಡಿ, ನಮ್ಮ ದೇಶದಲ್ಲೇ ಪ್ರತಿ 40% ಹೃದಯಘಾತ, 40% ಹೃದಯಘಾತ 35 ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ. ಅಂದರೆ ಈಗ ಕೋವಿಡ್ ಬಂದ ಮೇಲಲ್ಲ, ನೀವು 2011ನೇ ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳಿ, 2015ನೇ ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳಿ, ಕಳೆದ 15 ವರ್ಷದಲ್ಲಿ ಭಾರತ ದೇಶದಲ್ಲಿ ಹೃದಯಘಾತದ ಪ್ರಮಾಣ 22% ಜಾಸ್ತಿ ಆಗಿದೆ. ಸೊ ಅದರಿಂದ ಯಾರೇ ಇದರಿಂದ ಕೋವಿಡಿಂದ ರಿಕವರ್ ಆಗಿರ್ಬೋದು ಅಥವಾ ವ್ಯಾಕ್ಸಿನ್ ತಗೊಂಡಿರ್ಬೋದು, ಇದು ಯಾವುದೇ ಮಾನಸಿಕ ಆತಂಕಕ್ಕೆ ಒಳಗಾಗಬಾರ್ದು. ನಂತರ ಈ ಮೆಡಿಸಿನ್ ಕೊಟ್ಟಿರ್ತಾರೆ, ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟಂಟ್ ಹಾಕಿದ ಮೇಲೆ ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ ಮೆಡಿಸಿನ್ ಕೊಟ್ಟಿರ್ತಾರೆ. ಮೆಡಿಸಿನ್ ತಗೊಳ್ಳೋದ್ರಿಂದ ಎಲ್ಲ ಒಳ್ಳೇದಾಗುತ್ತೆ. ಎಸ್, ಈಗ ಒಬ್ರು ಹಾಸನದಿಂದ ಮಂಜುನಾಥ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ತೆ. ಏನ್ ಪರ್ಟಿಕ್ಯುಲರ್ ಕ್ವಶನ್ ಇದೆಯಾ ಈ ವಿಚಾರಕ್ಕೆ ಸಂಬಂಧಿಸಿ? ನಾನು ಅವ್ರ ಪೇಷಂಟೇ ಸರ್. ನಾವು 4 ವ್ಯಾಕ್ಸಿನ್ ತಗೊಂಡಿದ್ದೆ ಸರ್, ಕೋವಿಡ್ ವ್ಯಾಕ್ಸಿನ್. ಈಗ ಸರ್ ಮೈ ಹತ್ರ ಬಬ್ಬೆ ಬರುತ್ತೆ, ಒಂದು 2 ಡೇಸ್ ಇದ್ದು ಅದು ಪುನಃ ಹೊರಟೋಗುತ್ತೆ ಸರ್. ಅದಕ್ಕೆ ಒಂದು ಮಂಜುನಾಥ್ ಅವ್ರ ಸಲಹೆ ಕೇಳಬೇಕಾಗಿತ್ತು. ಅಂದ್ರೆ ಏನ್ ಅರ್ಥ ಆಗ್ಲಿಲ್ಲ ನನಗೆ ಸರ್. ನಾನು ಡಾಕ್ಟರ್ ಮಂಜುನಾಥ್ ಪೇಷಂಟೇ ಸರ್, 12 years ಇಂದ. ಓಕೆ. ಹೌದು ಸರ್, ನಾನು ಶುಗರ್ ಪೇಷಂಟು. 4 ಕೋವಿಡ್ ಇಂಜೆಕ್ಷನ್ ತಗೊಂಡಿದ್ದೆ ಸರ್, ವ್ಯಾಕ್ಸಿನೇಷನ್ ಅವಾಗ ವ್ಯಾಕ್ಸಿನ್ ಪೀರಿಯಡ್ ಅಲ್ಲಿ. ಈಗ ಸರ್ ಮೈಲಿ ಒಂಥರ ಗಂಟಿನಂಗೆ ಬರುತ್ತೆ ಸರ್, ಒಂದು 2 ಡೇಸ್ ಇರುತ್ತೆ, ಪುನಃ ಹೊರಟೋಗುತ್ತೆ. ಅದಕ್ಕೆ ಇದಕ್ಕೆ ಏನಾದ್ರು ಕೋವಿಡ್ ಇದು ಎಫೆಕ್ಟ್? ಇವ್ರು ಹೇಳ್ತಿರೋ ಸ್ಕಿನ್ ಅಲ್ಲಿ ಗಂಟು ಬರೋದು, ಕುರುಗಳಾಗೋದು ಅಂತ ಹಳ್ಳಿ ಕಡೆ. ಇದರಿಂದ ಆ ಸೈಡ್ ಆಕ್ಚುಲಿ ಇವ್ರು 4 ಡೋಸ್ ಅಂತಿದ್ದಾರೆ. 4 ಡೋಸ್ ಯಾರು ತಗೊಂಡಿಲ್ಲ, 3 ಡೋಸೇ ತಗೊಂಡಿರೋದು. ಬಟ್ ಇವ್ರು ಹೇಳ್ತಿರೋದು ಸ್ಕಿನ್
ಕಾಂಪ್ಲಿಕೇಶನ್ಸು. ಕೆಲವರಿಗೆ ಬೇಸಿಗೆಯಲ್ಲಿ ಕುರ ಆಗ್ತವೆ, ಒಡ್ಕೋತವೆ. ಏನಿವೆ ಈ ವ್ಯಾಕ್ಸಿನ್ಗೂ ನೀವು ಹೇಳ್ತೀರಾ ತೊಂದರೆಗೂ ಸಂಬಂಧ ಇಲ್ಲ ಸರ್. ಡಾಕ್ಟರ್ ಸತ್ತೂರ್ ಸರ್, ಒಂದು ವಿಚಾರ ನಾನು ನಿಮ್ಮಿಂದ ಕೇಳಬೇಕು. ಬಹುಶಃ ಇವಾಗ ನಿಮಗೆ ಎಸ್ ಮಂಜುನಾಥ್ ಅವರೇ, ಇವಾಗ ಇವ್ರಿಗೆ 12 ವರ್ಷದಿಂದ ಹಾರ್ಟ್ ಪ್ರಾಬ್ಲಮ್ ಇತ್ತ, ತಾವು ಹಾಸನದಿಂದ ಮಾತಾಡಿದ್ರಲ್ಲ, ನಿಮ್ ಪೇಷಂಟ್ ಅಂತಂದ್ರು ಸರ್, ನಿಮ್ಮ ಸಲಹೆ ಕೇಳಬೇಕು ಅಂತ ಫೋನ್ ಮಾಡಿದ್ರು. ಪಾಪ ಇರಿ, ನಾನು ಬೇರೆ ದಾರಿ ಮುಖಾಂತರ ನಿಮ್ಮನ್ನ ಏನಕ್ಕೆ ಕಾಂಟ್ಯಾಕ್ಟ್ ಕೇಳ್ತಾ ಇದ್ದೀನಿ ಅಂದ್ರೆ Yes. ಅವ್ರಿಗೆ ಅವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ, ಈಗ ಮೈಸೂರು ಅವ್ರ ಇದು ಕ್ವಶನ್ಗೆ ಇವ್ರದೇ ಆನ್ಸರ್ ಇದೆ. 12 ವರ್ಷದಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವಾಗೇನು ಕೋವಿಡ್ ಇರ್ಲಿಲ್ವಲ್ಲ? ಅಲ್ಲ, ಈಗ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಅವ್ರಿಗೆ ಸ್ಕಿನ್ ಚೇಂಜಸ್ ಆಗಿದೆಯಂತೆ, ಅದಕ್ಕೆ ನಿಮ್ಮ ಸಲಹೆ ಕೇಳ್ತಿದ್ದಾರೆ ಅವರು. ಇದರಿಂದ ಆಯ್ತಾ ಅಂತ? ಸ್ಕಿನ್ ಚೇಂಜಸ್ ಆಗಿದೆ, ಸಮಸ್ಯೆ ಆಗಿದೆ ಅಂತ ಎರಡು ದಿನ ಇರುತ್ತೆ. ಅದರಿಂದ ಏನಿಲ್ಲ. Let us not spend time on that. Yes, They are yes. totally ಇವಾಗ diabetic dermopathy. We'll close the chapter. We just go on like that without any reason. ಡಾಕ್ಟರ್ ಸತ್ತೂರ್ ಅವರೇ, ಒಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತೀನಿ. ಬಹುಶಃ ಜನರಲ್ಲಿ ನೀವು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಫೋನ್ ಮಾಡುವಾಗ ಯಾವುದೋ ಸಮಸ್ಯೆಗೆ ವ್ಯಾಕ್ಸಿನ್ ಅನ್ನ ನಾನು ಅದಕ್ಕೆ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಹೊಣೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆಯಾ ಅಂತ, ಆಗ್ತಿದೆಯಾ ಅಂತ ನಾನು ಕೇಳ್ತಾ ಇರೋದು. ಇದು ಆ ರೀತಿಯ ಡೆವಲಪ್ಮೆಂಟ್ ಆಗ್ತಿದೆಯಾ ಅಂತ? ಇದು ಏನಿದೆ, ಈಗ ಒಂದು ವೇಳೆ ಕೋವಿಶೀಲ್ಡ್ ಬಗ್ಗೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಕೋರ್ಟ್ ಕೇಸ್ ಬರದೇ ಹೋಗಿದ್ರೆ ಇದು ಯಾರು ಡಿಸ್ಕಸ್ ಮಾಡ್ತಾ ಇರ್ಲಿಲ್ಲ. ನಂಬರ್ 1, ಇಡೀ ಜಗತ್ತಿನ ಎಲ್ಲಾ ಚಾನೆಲ್ಗಳಿಗಿಂತ ಇಂಡಿಯಾದಲ್ಲಿ ಹೆಚ್ಚು ಡಿಸ್ಕಷನ್ ಆಗ್ತಾ ಇದೆ. ಎಲ್ಲಿ ಇದು ಭಯಂಕರ ಕಡಿಮೆ ಪ್ರಾಬ್ಲಮ್ ಆಗಿದೆ. ನಂಬರ್ 2. ನಂಬರ್ 3, ವ್ಯಾಕ್ಸಿನ್ ರಿಲೇಟೆಡ್ ನಾ ಹೇಳಿದೆ ನಿಮಗೆ 0.0006% ಮ್ಯಾಕ್ಸಿಮಮ್ ವಿದಿನ್ 6 months. ಅದನ್ನು ಕೂಡ ಮಂಜುನಾಥ್ ಅವರು 1 ವರ್ಷದವರೆಗೆ ಆಗಬಹುದಂತ 1 year ಲೀನಿಯನ್ಸ್ ಕೂಡ ಕೊಟ್ಟರು. ಬಟ್ ಆಲ್ ಮೆಡಿಕಲ್ ಡೇಟಾ, all studies all over the world give 94% complications vaccine ಆಗೋದು 3 ತಿಂಗಳಲ್ಲಿ, ಆಲ್ಮೋಸ್ಟ್ 100% ಆಗೋದು 6 ತಿಂಗಳಲ್ಲಿ. ಮುಂದೂ ಆಗಬಹುದಾ? ಹೇಗೆ ಗೊತ್ತು? 60 ಕಿಲೋಮೀಟರ್ಗೆ ಕಾರ್ ಹೊಡಿತಿರ್ತಾರೆ, ಆಕ್ಸಿಡೆಂಟ್ ಆಗಬಹುದಾ? ಚಾನ್ಸ್ ಕಡಿಮೆ. ಆಗೋದಿಲ್ಲ ಅಂತ ಯಾರಾದ್ರೂ ಹೇಳ್ತಾರ? 200 ಕಿಲೋಮೀಟರ್ ಕಾರ್ ಹೋಗ್ತಾ ಇದೆ, ಆಕ್ಸಿಡೆಂಟ್ ಆಗೇ ಆಗತ್ತೆ ಅಂತಾರ? ಅವನು ಬೇಗ ಮುಟ್ತಾನೆ ಬ್ಯಾಂಗ್ಳೂರು ಹುಬ್ಳಿಯಿಂದ. ಹೀಗೆ there are no complications. ICMR ಇಂದ ನಾನು ಹೇಳಿದೆ ಸ್ಟಡಿ ಕಂಪ್ಲೀಟ್ ಪ್ರೂವ್ ಆಗಿದೆ. ವ್ಯಾಕ್ಸಿನ್ಸ್ ಹ್ಯಾವ್ ನೋ ರೀಸನ್ ಫಾರ್ ಎನಿ ಡೆತ್ಸ್ ಆರ್ ಫಾರ್ ಎನಿ TT ಸಿಂಡ್ರೋಮ್. ಥ್ರಾಂಬೋಸಿಸ್ ಆಯ್ತು ಅಥವಾ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಯ್ತು. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಅದನ್ನ ಉತ್ತರ ಅದಕ್ಕೊಂದು ಹೇಳಿ ಬಯಸ್ತೇನೆ. ಇದ್ರ ಏನಾದ್ರೂ ಟೆಸ್ಟ್ ಉಂಟಾ ಪತ್ತೆ ಹಿಡಿಲಿಕ್ಕೆ ಅಂತ ಒಂದು ಪ್ರಶ್ನೆ ಕೇಳಿದ್ರಿ ನೀವು ಶೆಟ್ರೆ. ಇದನ್ನ ಪತ್ತೆ ಹಿಡಿಬಹುದಾ? ವ್ಯಾಕ್ಸಿನ್ ನಿಂದನ ಆಗಿದೆ ಅಂತ ಅನ್ಲಿಕ್ಕೆ ಯಾವ ಪರೀಕ್ಷೆ ಉಂಟು? ರಕ್ತದಲ್ಲಿ ಉಂಟಾ? ಮತ್ತೇನಾದ್ರೂ ಪರೀಕ್ಷೆ ಉಂಟಾ? ದೇರ್ ಆರ್ ನೋ ಟೆಸ್ಟ್ಸ್. ಈಗ ನೀವು ಪ್ಲೇಟ್ಲೆಟ್ ಕೌಂಟ್ ಮಾಡಿದ್ರೆ ಕಡಿಮೆ ಇರುತ್ತೆ. ಯಾವುದೇ ವೈರಲ್ ಇನ್ಫೆಕ್ಷನ್ಗೆ ಕೂಡ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುತ್ತೆ. ಸೊ ಹಿಂಗಾಗಿ ಹೇಳಲಿಕ್ಕೆ ನೋ ಟೆಸ್ಟ್ಸ್. ಈಗ ಭಾಳ ಲೇಟ್ ಆಗಿದೆ. ಮಂಜುನಾಥ್ ಅವರು ಹೇಳಿದ್ರು, ಅಂಜನಪ್ಪನವರು ಹೇಳಿದ್ರು, ಬಹಳ ಲೇಟ್ ಆಗಿದ್ದರಿಂದ ಈ ಪ್ರೋಗ್ರಾಮ್ ಯಾರು ಅಟೆಂಡ್ ಆಗಿದ್ದಾರೆ ಅವರು ಒಂದು ನಿರ್ಭಿಡೆಯಿಂದ ಇರಬೇಕು. ವ್ಯಾಕ್ಸಿನ್ ನಿಂದ ನಿಮಗೆ ಯಾವುದೇ ತೊಂದರೆ ಈಗ ಕಂಡು ಬಂದಿದ್ರೆ ಆಗಲ್ಲ. ಮೃಣಾಲಿನಿ ಕೊಳ್ಳೇಗಾಲದಿಂದ. ಮೃಣಾಲಿನಿ ಅವರು ನಮಸ್ಕಾರ. ನಮಸ್ತೆ. ನಮಸ್ತೆ. ಏನ್ ಪ್ರಶ್ನೆ ಇದೆ ತಮ್ಮದು? ಈಗ ನಾನು ಫಸ್ಟ್ಗೆ ತಗೊಂಡದ್ದು ಕೋವಿಶೀಲ್ಡ್ ವ್ಯಾಕ್ಸಿನ್. 2ನೇ ಸಲ ಸಹ ಅದು ತಗೊಳ್ಬೇಕು ಅಂತ ಹೇಳಿದ್ರು, ತಗೊಂಡೆ. ಬಟ್ 3ನೇದು ಹಾಗೆ ಎಲ್ಲ ಬೇಡ ಅಂದ್ರು. ಇಲ್ಲ, ಆಗ್ಲೇ ಒಂದ್ ಸ್ವಲ್ಪ ಎಲ್ಲ ಡೌಟ್ ಬಂದಿತ್ತಲ್ಲ, ಯಾರು ಕೆಲವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು, ಇಲ್ಲ ಅದು ತಗೊಂಡ್ರೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ 2ನೇದು ತಗೊಳ್ಳಿಲ್ಲ, ಬಟ್ ಫಸ್ಟ್ 2 ತಗೊಂಡಿದ್ದೇವೆ. ಹಾಗಾಗಿ ಹಾಗೆ ತಗೊಂಡಿದ್ದಕ್ಕೆ ನಮ್ಗೆ ಈಗ ಏನಾದ್ರೂ ಎಫೆಕ್ಟ್ ಆಗ್ತದ ಅಂತ, ಯಾಕಂದ್ರೆ ಸುದ್ದಿ ಎಲ್ಲ ನೋಡಿದಾಗ ಒಂದ್ ಸ್ವಲ್ಪ ಭಯ ಆಗ್ತದೆ, ಎಲ್ಲ ಕಡೆ ಬರ್ತಾ ಉಂಟಲ್ಲ. ಬಹುಶಃ ನೀವು ಕಾರ್ಯಕ್ರಮ ಆರಂಭದಿಂದಲೂ ವೀಕ್ಷಿಸಿದ್ರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ತಮಗೆ. ಮತ್ತೆ ಅದನ್ನ ನನ್ನ ವೈದ್ಯರು ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಏನೇ ಎಫೆಕ್ಟ್ ಆಗಿದ್ರೂ ಕೂಡ 6ರಿಂದ 1 ವರ್ಷದ ಒಳಗೆ ಮಾತ್ರ. 1 ವರ್ಷ ಅನ್ನೋದು ಮ್ಯಾಕ್ಸಿಮಮ್, ಅಷ್ಟು ಮಾತ್ರ. ಆ ನಂತರ ಆಗಿಲ್ಲ ಅಂತ, ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ವೈದ್ಯರು. ಅಂದ್ರೆ ಈಗ ನಮ್ಗೆ ಎಂತ ಭಯ ಇಲ್ಲ, ಈಗ ನಾವೆಂತ ಟೆನ್ಷನ್ ಮಾಡ್ಲಿಕ್ಕಿಲ್ಲ, ಏನು ಭಯ ಪಡಬೇಕಾದಂತ ಅಗತ್ಯ ಇಲ್ಲ. ನಾನು 3 ವೈದ್ಯರ ಪರವಾಗಿ ಹೇಳ್ತಾ ಇದ್ದೀನಿ ಇದನ್ನು. 3 ವೈದ್ಯರು ಅದನ್ನೇ ಹೇಳ್ತಾ ಇರೋದು. ಈಗ ಕೆಲವರೆಲ್ಲ ಫಸ್ಟ್ಗೆ ಕೋವ್ಯಾಕ್ಸಿನ್ ಸಿಕ್ಕಿತ್ತು ಕೆಲವರಿಗೆ,
ಮತ್ತೆ ಎರಡನೇ ಸಲ ಕೋವಿಶೀಲ್ಡ್ ಸಿಕ್ಕಿತ್ತು. ಹಾಗೆ ಆದಾಗ್ಲಿ ಎಂತ ಸಮಸ್ಯೆ ಇಲ್ವಾ? ಎಸ್ ಡಾಕ್ಟರ್ ಅಂಜನಪ್ಪ ಅವರೇ, ಏನದು ಏನು ಹೇಳಿದ್ರಿ ತಾವು? ಈಗ ಫಸ್ಟಿಗೆ ಕೆಲವರಿಗೆ ಕೋವ್ಯಾಕ್ಸಿನ್ ವ್ಯಾಕ್ಸಿನ್ ಹಾಕಿದ್ರು, ಎರಡನೇ ಸಲ ಕೋವ್ಯಾಕ್ಸಿನ್ ಸಿಗ್ಲಿಲ್ಲ ಅಂತ ಹೇಳಿ ಮಿಕ್ಸ್ ಮಾಡಿದ್ದಾರೆ ಇಲ್ಲ ಇಲ್ಲ, ಅದು ಆಯಿತು. ಕೋವಿಶೀಲ್ಡು ಕೆಲವು ಸಮಯ ಕೆಲವು ಕಂಟ್ರಿಗಳು ಬ್ಯಾನ್ ಮಾಡ್ದು. ಅವಾಗ ಒಂಥರ ಕಂಪ್ಯಾರಿಟಿವ್ ಸ್ಟಡಿ, ಕೋವ್ಯಾಕ್ಸಿನ್ ಇಸ್ ಬೆಟರ್ ದ್ಯಾನ್ ಕೋವಿಶೀಲ್ಡ್ ಅಂತ ಕೆಲವರು ಮಾತಾಡೋರು. ಕೆಲವು ಸಮಯ ಇದು ಸಿಗದಿದ್ದಾಗೆ ಬೇರೆನೂ ತಗೊಂಡ್ರು, ದಟ್ ವಾಸ್ ಅಕ್ಸೆಪ್ಟೆಡ್. ಅದರಿಂದ ಏನು ತೊಂದರೆ ಇಲ್ಲ, ಏನು ಸಮಸ್ಯೆ ಆಗಿಲ್ಲ, ಸಮಸ್ಯೆ ಇಲ್ಲ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಮೃಣಾಲಿನಿ ಅವರೇ. ನಾನು ಅಂಜನಪ್ಪ ಅವರಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಒಂದು ಪ್ರಶ್ನೆ ಕೇಳಿದೆ ನಾನು. ನನಗೆ ಏನೋ ಒಂದು ಸಮಸ್ಯೆ ಆಗ್ತಿದೆ ಈಗ, ಅದಕ್ಕೆ ನಾನು ವ್ಯಾಕ್ಸಿನ್ ಅಂತ ನಾನು ಭಾವಿಸಿದ್ದೀನಿ, ಗೊತ್ತಾಗೋದು ಹೇಗೆ ಅಂತ. ನಾವು ಒಂದು ಟೆಸ್ಟ್ ಇಲ್ಲ ಅದಕ್ಕೆ ಅಂತ ಡಾಕ್ಟರ್ ಸತ್ತೂರ್ ಅವರು ಹೇಳಿದರು. ಅದನ್ನು ತಾವು ಕೂಡ ಎಂಡೋಸ್ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಟೆಸ್ಟ್ ಇಲ್ಲ, ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದು ವ್ಯಾಕ್ಸಿನಿಂದಲೇ ಆಯಿತು ಅಂತ ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಏನು ಮಾಡಬೇಕು ನಾನು? ಸತ್ತೂರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು 3 ಕೋವಿಶೀಲ್ಡ್ ತಗೊಂಡು ಕೂತಿರತಕ್ಕಂಥ ಒಬ್ಬ ವೈದ್ಯ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನನಗಂತೂ ಯಾವ ರೀತಿಯ ಆತಂಕನೂ ಇಲ್ಲ. ಅದೇ ರೀತಿ ನೋಡುಗರಿಗೆ, ನಮ್ಮ ಜನ ಇದಾರಲ್ಲ, ಅವ್ರಿಗೂ ಕೂಡ ಧೈರ್ಯವಾಗಿ ನಿಮಗೆ ಇದರಿಂದ ಯಾವ ತೊಂದರೆನೂ ಇಲ್ಲ. ಎರಡನೇದು ನೋಡಿ, ನಾನು ಆಲ್ರೆಡಿ 2 ಸಾರಿ ಆಂಜಿಯೋ ಡಾಕ್ಟರ್ ಮಂಜುನಾಥ್ ಕೈಲೇ ಮಾಡಿಸ್ಕೊಂಡಿದ್ದೀನಿ. 20 ವರ್ಷದ ಹಿಂದೆ ಮೊನ್ನೆ ಮಾಡಿಸ್ಕೊಂಡಿದ್ದೀನಿ. ನಾಳೆ ನನಗೆ ಟಚ್ ವುಡ್ ಹಾರ್ಟ್ ಅಟ್ಯಾಕ್ ಆಗಲ್ಲ. ನಿಮ್ಗೆ ಯಾರಿಗಾದರೂ ಕೂಡ ಏನೇನೋ ಬಂದರೆ ಅವಕಾಶ ಇದೆ. ಇದರಿಂದ ಆಯಿತು, ಇದರಿಂದ ಅಂತೂ ಆಗಲ್ಲ, ನಾವು ಹೇಳೇ ಆಗಿದೆ, ಬೇರೆ ಕಾರಣ ಇರ್ಬೋದು. ಬಟ್ ನಿಮ್ಗೊಂದು ಅವಕಾಶ ಇದೆ, ಸೀದಾ ಜಯದೇವಾಗ ಹೋಗಿ ಆಂಜಿಯೋ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಸ್ಟ್ರೋಕ್ ಆಗೋ ಲಕ್ಷಣಗಳು, ಯಾಕೋ ಗಿಡ್ಡಿನೆಸ್ ಬಂತು ಅಂದರೆ ನಿಮ್ಯಾನ್ಸ್ಗೆ ಹೋಗಿ, ಅಥವಾ ನಮ್ಮಂಥ ಡಾಕ್ಟ್ರುಗಳು ಸಾಕಷ್ಟು ಜನ ಇದ್ದಾರೆ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ದಯವಿಟ್ಟು ಇವತ್ತಿನ ಡಿಸ್ಕಷನ್ ಅಲ್ಟಿಮೇಟ್ ಏನಂದರೆ, ದಯವಿಟ್ಟು ಆ ಸುದ್ದಿ ಬಂದಿರೋದಕ್ಕೆ ಇದು ಡಿಸ್ಕಷನಿಗೆ ಬಂದಿದೆ ಹೊರತು ಇವತ್ತಿನ ಪರಿಸ್ಥಿತಿಯಲ್ಲಿ ಕೋವಿಶೀಲ್ಡ್ನ ಯಾವುದೇ ಸೈಡ್ ಎಫೆಕ್ಟು ಯಾರಿಗೂ ಆಗಲ್ಲ. ಆ ಧೈರ್ಯ ನನಗಿದೆ, ನಿಮಗೂ ಆ ಧೈರ್ಯ ಇರಲಿ ಅಂತ ವಿಶ್ವ. ಡಾಕ್ಟರ್ ಮಂಜುನಾಥ್ ಸರ್, ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ಇದು. ಡಾಕ್ಟರ್ ಅಂಜನಪ್ಪ ಅದನ್ನ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಅಂತಂದ್ರು. ಇತ್ತೀಚಿನ ದಿನಗಳಲ್ಲಿ ಬಹಳ ಅಪಾಯಕಾರಿಯಾಗಿ ಬೆಳೀತಾ ಇದೆ ಅದು. ನಾನು ನೋಡಿದೆ, ಈಗ ನನಗೊಂದೆರಡು ಮೆಸೇಜ್ ಬಂತು, ಕೋವಿಶೀಲ್ಡ್ ತೆಗೆದುಕೊಂಡಿದ್ದೀನಿ, ನನ್ನ ಲಾಸ್ಟ್ ವಿಷಯ ಏನು ಅನ್ನೋದನ್ನು ನಾನು ಕೌಂಟ್ ಮಾಡಬೇಕು ಅಂತ. ಸೊ ಈ ರೀತಿ ಎಲ್ಲ ಮೆಸೇಜನ್ನು ಹರಿಯ ಬಿಡೋದು, ಜನರಲ್ಲಿ ಒಂಥರ ಆತಂಕ ಸೃಷ್ಟಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡೋದು. ಸೊ ಏನು ಮಾಡಬಹುದು ಇದನ್ನು ತಡೆಯೋದಕ್ಕೆ? ಏನು ಮಾಡಬೇಕು ಜನ ಅಂತ? ಇವಾಗ ಈ ರೀತಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡತಕ್ಕಂಥ ಕಾರ್ಯಕ್ರಮಗಳಾಗಬೇಕು. ಈ ಅವೇರ್ನೆಸ್ಸು ಇವಾಗ ಟಿ ವಿ ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೀರಿ. ಸೊ ಅಂದರೆ ನಾವು ಕ್ರಿಸ್ಟಲ್ ಕ್ಲಿಯರಾಗಿ ಹೇಳಬೇಕು. ಅಂದರೆ ಈ ಕೋವಿಶೀಲ್ಡು ಅಥವಾ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ಸು ಅಥವಾ ಈ ಕೋವಿಡ್ ವ್ಯಾಕ್ಸಿನ್ಸು ತಗೊಂಡವ್ರಿಗೆ ಯಾವುದಾದ್ರೂ ಅಡ್ಡ ಪರಿಣಾಮ ಆಗೋದಾದರೆ ಓನ್ಲಿ ಮ್ಯಾಕ್ಸಿಮಮ್ 6 ತಿಂಗಳು ಅಥವಾ 1 ವರ್ಷದೊಳಗೆ ಮಾತ್ರ ಆಗುತ್ತೆ. ಇವಾಗ ಅದೆಲ್ಲ ಮುಗ್ದೋಗಿದೆ, ಅದು ಮರ್ತುಬಿಡಿ, ಆ ವ್ಯಾಕ್ಸಿನ್ ಬಗ್ಗೆ ಮರ್ತುಬಿಡಿ. ಕೋವಿಡ್ ಕಾಂಪ್ಲಿಕೇಶನ್ಸ್ ಬಗ್ಗೆ ಸಂಪೂರ್ಣ ಮರ್ತುಬಿಡಿ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಇದು ಹಳೆ ಮಾಹಿತಿನೇ. ಇವತ್ತು ಕೋವಿಶೀಲ್ಡಿಂದ ಒಂದು ಏನು ಪ್ರತಿ 10 ಲಕ್ಷ ಜನರಲ್ಲಿ ವ್ಯಾಕ್ಸಿನ್ ತಗೊಂಡವರಲ್ಲಿ ಒಂದು 6-7 ಜನಕ್ಕೆ ಇದಾಗುತ್ತೆ ಅನ್ನೋದು ಹಳೆ ವಿಚಾರನೇ. ಇದು ಪ್ರಾರಂಭದಲ್ಲೇ ಗೊತ್ತಿತ್ತು ನಮಗೆಲ್ಲ. ಅಂದರೆ ಇವಾಗ ಅದು ಕೋರ್ಟಲ್ಲಿ ಅದು ಬಂದಿರೋದ್ರಿಂದ ಅದಕ್ಕೆ ಏನೋ ಒಂದು ಹೊಸತನ ಬಂದಿದೆ. ಇದು ಹಳೆ ವಿಚಾರನೇ, ಇದೇನು ಹೊಸದಿಲ್ಲ, ಇದರಲ್ಲಿ ಇದು ಯಾವುದೇ ಹೊಸ ಇನ್ಫಾರ್ಮೇಷನ್ ಇಲ್ಲ ಇದು. ಅದಕ್ಕೋಸ್ಕರ ಗಾಬರಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಕೋವಿಶೀಲ್ಡು ವ್ಯಾಕ್ಸಿನ್ ತಗೊಂಡ ಜನರಲ್ಲಿ ನಾನು ಮನವಿ ಮಾಡೋದು ಅಂದರೆ ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ಬಟ್ ಆದರೆ ಹೃದಯಾಘಾತಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಧೂಮಪಾನ ಮಾಡಬಾರ್ದು, ಅತಿಯಾದ ಮದ್ಯಪಾನ ಮಾಡಬಾರ್ದು, ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಬಿ ಪಿ ಇದ್ದರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು, ಕೊಲೆಸ್ಟ್ರಾಲು ಅಷ್ಟೇ, ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೋಬೇಕು. 35 ವರ್ಷ ದಾಟಿದ ಗಂಡಸರು, 45 ವರ್ಷ ದಾಟಿದ ಹೆಂಗಸರು ವಾರ್ಷಿಕವಾಗಿ ಒಂದು ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿ ಮಾಡಿಸ್ಕೋಬೇಕಾಗುತ್ತೆ. ಅದೇನಪ್ಪ ಅಂದರೆ ಒಂದು ಬ್ಲಡ್ ಪ್ರೆಷರ್ ಚೆಕಪ್ಪು, ಬ್ಲಡ್ ಶುಗರು, ಬ್ಲಡ್ ಕೊಲೆಸ್ಟ್ರಾಲು. ಏನಾದರೂ ಅವರ ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗಿದ್ದರೆ ಅಂಥವರು ಒಂದು ಟ್ರೆಡ್ಮಿಲ್ ECG ಅಂತ ಇದೆ, ಮಿಷಿನ್ ಮೇಲೆ ಓಡಿಸ್ತಾ ECG, ಅಥವಾ ಅವ್ರಿಗೇನಾದರೂ ಸ್ಮೋಕರ್ಸ್ ಆಗಿದ್ದರೆ, ಡಯಾಬಿಟೀಸು ಅನ್ಕಂಟ್ರೋಲ್ ಇದ್ದರೆ ಅಂಥವರು ಈ ಟ್ರೆಡ್ಮಿಲ್ ECG ಬೇಕಾದರೆ ಮಿಷಿನ್ ಮೇಲೆ ಓಡಿಸ್ತಾ ECG ಮಾಡಿಸಿ ಒಂದು ಮನಸ್ಸಿಗೆ ನೆಮ್ಮದಿ ಏನು ಮಾಡಿಸ್ಕೊಂಡೆ ಅಷ್ಟೇ. ಇನ್ನು ಬೇರೆ ಥರದ್ದು ಯಾವುದೇ ಸಮಸ್ಯೆ ಇಲ್ಲ. ಯಾಕೆಂದರೆ ಇವತ್ತು ಈ ರೀತಿ
ಈಗ ಪುನಃ ಅದನ್ನು ಪುನರುಚ್ಚಿಸ್ತೇನೆ. ಇವತ್ತು ಬಂದಿರತಕ್ಕಂಥ ಕೋವಿಶೀಲ್ಡ್ ಬಗ್ಗೆ ಬಂದಿರತಕ್ಕಂಥ ಮಾಹಿತಿ ಇದು ಹಳೆ ಮಾಹಿತಿ. ಅಂದರೆ ಹೊಸದಾಗಿ ಯಾಕೆ ಇದು ರ್ಯಾಕಪ್ ಆಗಿದೆ ಅಂದರೆ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅಷ್ಟೇನೆ, ಇನ್ನೇನಿಲ್ಲ ಇದರಲ್ಲಿ. ಎಸ್ ಡಾಕ್ಟರ್ ಸತ್ತೂರ್ ಸರ್, ವಿಘ್ನ ಸಂತೋಷಿಗಳು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಏನೋ ಒಂದು ಆಗಿಬಿಡತ್ತೆ ಆಗಿದೆ ಅಂತ. ಸೊ ಏನು ಹೇಳ್ತೀರಿ ಅಂತವರಿಗೆ? ಇದರಲ್ಲಿ ಈಗ ಆಲ್ರೆಡಿ 3 ಜನ ನಾವು ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೇವೆ. ಈಗ ಈ ಚಾನೆಲ್ನಿಂದ, ಎಸ್ಪೆಷಲಿ ನಿಮ್ದು News1 ಚಾನೆಲ್ನಿಂದ ಈಗ ನೀವು ಶೆಟ್ಟಿ ಅವ್ರಿಗೆ ಕೊಡ್ತಾ ಇದ್ದೀರಿ ಈ ನ್ಯೂಸ್, ನಾವು 3 ಜನ ಇದರಲ್ಲಿ ಭಾಗವಹಿಸಿ ಕೂಡ ಎಲ್ಲ ಕ್ಲಿಯರ್ ಮಾಡಿದ್ದೇವೆ. ಲಾಂಗ್ ಕೋವಿಡ್ ಅಂತ ಏನಿದೆ, ಕೋವಿಡ್ 3 ವೇವ್ ಆದ ನಂತರನೂ ಕೆಲವು ಜನರಿಗೆ ಏನು ಲಕ್ಷಣಗಳು ಕಾಣ್ತಾ ಇದೆ. ನಾನು ಇನ್ನೂ ಕೆಲವು ಜನರು ನೋಡ್ತೇನೆ, ಮೆಮರಿ ಸ್ವಲ್ಪ ಡಲ್ ಆಗಿದೆ, ಮುಂಚಿನಂತಹ ಹುರುಪಿಲ್ಲ, ಮುಂಚಿನಂತಹ ಒಂದು ಹುಮ್ಮಸ್ಸಿಲ್ಲ, ಮುಂಜಾನೆ ಎದ್ದ ತಕ್ಷಣ ವೀಕ್ನೆಸ್ ಅಂತಾರೆ. ಇವು ಎಲ್ಲಾನು ಲಾಂಗ್ ಕೋವಿಡ್ ಅನ್ನುವಂತಹ ಒಂದು ಬಾಕ್ಸ್ ಅಲ್ಲಿ ಹಾಕ್ತೇವೆ ನಾವು. ಈ ಲಾಂಗ್ ಕೋವಿಡ್ ಎಲ್ಲಿವರೆಗಿರುತ್ತೆ ನೋಬಡಿ ನೋಸ್. ಇನ್ನು 10 ವರ್ಷದ ನಂತರ ಕೋವಿಡ್, ಮೊನ್ನೆ 2019 ಡಿಸೆಂಬರ್ ಅಲ್ಲಿ ಫಸ್ಟ್ ಕೋವಿಡ್ ಕಾಣ್ಕೊಳ್ತೀವಿ ಚೈನಾದಲ್ಲಿ. ಆಗಿನಿಂದ ಇನ್ನು 10 ವರ್ಷಕ್ಕೆ 2030 ಫಾರ್ ಎಕ್ಸಾಂಪಲ್ ಏನಾಗತ್ತೆ, ಕೋವಿಡ್ ಏನಾದರೂ ಡ್ಯಾಮೇಜ್ ಮಾಡ್ತ್ಯಾ? 20 years ಫ್ರಮ್ ನಾವು ವಿ ಕಾಲ್ ದೆಮ್ ಆಸ್ ಲಾಂಗ್ ಟರ್ಮ್ ಸ್ಟಡೀಸ್. ಈ ಸ್ಟಡಿ ಹಿಂಗೇ ನಡೆದಿರತ್ತೆ ಇಡೀ ಜಗತ್ತಿನಲ್ಲಿ. ICMR 22 ಮಾರ್ಚ್ 31 ಸ್ಟಡಿ ಮಾಡಿದೆ, ಇನ್ನೂ ಸ್ಟಡಿ ಕಂಟಿನ್ಯೂ ಮಾಡ್ತಾ ಇದೆ. 700 ಹಾರ್ಟ್ ಅಟ್ಯಾಕಿಗೆ ಅವರು ಸ್ಟಾಪ್ ಮಾಡಿದ್ದಾರೆ, ಇನ್ನೂ ಕಲೆಕ್ಟ್ ಮಾಡ್ತಾ ಇದೆ. ಮತ್ತು ನಾವು 3 ಜನ ಡಿಸ್ಕಸ್ ಮಾಡಿದ ಹಾಗೆ ಹಾರ್ಟ್ ಅಟ್ಯಾಕಿಗೆ ಬೇರೆ ಬೇರೆ ಕಾರಣಗಳಿವೆ. ತಾವು ಹೇಳಿದ್ರಿ, ಯಾರೋ ಒಬ್ರು ಡಾನ್ಸ್ ಮಾಡೋ ಮುಂದೆ ಕುಸ್ತು ಬಿದ್ದು ಹಾರ್ಟ್ ಅಟ್ಯಾಕ್ ಆಗಿ ಸತ್ರು. ಈ ಇಮಿಡಿಯೇಟ್ ಕಾರ್ಡಿಯಾಕ್ ಅರೆಸ್ಟ್ಗೆ ನಾನಾ ನಮೂನೆಯ ಕಾರಣಗಳಿವೆ. ಭಾರತದಲ್ಲಿ 65% ಯಂಗ್ ಪೀಪಲ್ ಇದ್ದೇವೆ ನಾವು, ಮ್ಯಾಕ್ಸಿಮಮ್ ಇನ್ ದ ವರ್ಲ್ಡ್. ಅದಕ್ಕೆ ನಾವು ಹೆಚ್ಚು ಕೇರ್ಫುಲ್ ಇರಬೇಕು. ಎಕ್ಸಸೈಸ್ ಎಕ್ಸಸೈಸ್ ಎಕ್ಸಸೈಸ್. ಎಸ್ ಸರ್, ನನ್ನ ಸಮಯ ಮೀರಿತು, ಕ್ಷಮಿಸಿ. ಡಾಕ್ಟರ್ ಸತ್ತೂರ್ ಅವರೇ ಥ್ಯಾಂಕ್ ಯು. ಡಾಕ್ಟರ್ CN ಮಂಜುನಾಥ್ ಅವರಿಗೂ ಡಾಕ್ಟರ್ ಅಂಜನಪ್ಪ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ನಾನು ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ಒಂದಂತೂ ಸ್ಪಷ್ಟ, ನನಗಿರುವಂತ ಏನೋ ಸಮಸ್ಯೆಗೆ ನನ್ನ ಆರೋಗ್ಯ ಅಥವಾ ನನ್ನ ದಿನನಿತ್ಯದ ನನ್ನ ಆಹಾರ ಶೈಲಿಯೋ ಅಥವಾ ನನ್ನ ದಿನನಿತ್ಯದ ಚಟುವಟಿಕೆಗಳೋ ಕಾರಣ ಆಗಿರಬಹುದು. ಅದಕ್ಕೆ ನಾನು ವ್ಯಾಕ್ಸಿನ್ ಅನ್ನು ವಿಲನ್ ಮಾಡ್ತಾ ಕೂರೋದಲ್ಲ. ಸೊ ವ್ಯಾಕ್ಸಿನ್ನ ಬಗ್ಗೆ ಯಾವುದೇ ರೀತಿಯಲ್ಲಿ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಅನ್ನೋದು ತಜ್ಞ ವೈದ್ಯರು ಇವತ್ತು ಸ್ಪಷ್ಟವಾಗಿ ಹೇಳಿದ್ದು. ಇದು ಇವತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.